अस्मद्गुरुसमारम्भां टीकाकृत्पादमध्यमां श्रीमदाचार्यपर्यन्तां वन्दे गुरुपरम्पराम्। श्रीगुरुभ्यो नमः। हरिः ಓಂ। ಶ್ರೀಮದ್ ರಾಮಾಯಣದ ಉತ್ತರಕಾಂಡದ ವಿಚಾರವನ್ನು ನೀವು ಕೇಳ್ತಾ ಇದ್ದೀರಿ. ನಿನ್ನೆ ಹೇಳಿದ ಪ್ರಕಾರ ಭಗವದ್ಗೀತೆಯಲ್ಲಿ ಒಂದು ಮಾತು ಬರ್ತದೆ. ಏನು? ನಮಗೆ ಯಾವುದೋ ಜನ್ಮಾಂತರದ ವಶದಿಂದ ಒಳ್ಳೆಯ ತಂದೆ ತಾಯಿಗಳ ಮಕ್ಕಳಾಗಿ ಹುಟ್ಟುತ್ತೇವೆ. ತಕ್ಕ ಮಟ್ಟಿಗೆ ಆ ಮನೆತನದ ವಿದ್ಯೆಗಳನ್ನು ಓದ್ತೇವೆ. ಆದರೆ ಸ್ವಭಾವ ಬಹಳ ದುಷ್ಟಿತ್ತು. ಅದು ಸ್ವಭಾವ ಕೆಟ್ಟದಿತ್ತು ಅಂದ್ರೆ ನಮ್ಮನ್ನು ಆ ಪಾಪ ಕರ್ಮ ಎಲ್ಲಿ ತನಕ ಕೆಟ್ಟ ಕಡೆ ಒಯ್ತದೆ. ಅವಾಗ ಯಾವ ಉಪಯೋಗ ಬೀಳಂಗಿಲ್ಲ. ದೊಡ್ಡವರ ಮಕ್ಕಳು, ದೊಡ್ಡವರ ಸಂಬಂಧಿಗಳು, ನಮ್ಮ ವಿದ್ಯೆ ಉಪಯೋಗ ಬೀಳಂಗಿಲ್ಲ. ಆ ಒಳಗೆ ದುಷ್ಟ ಸ್ವಭಾವ ಕೆಟ್ಟಿತ್ತು. ಅದು ಹಾಗೆ ಒಂದು ಕೊಳೆತ ಬೀಜವನ್ನು, ಉತ್ತಮ ಬೀಜವನ್ನು ಕೆಟ್ಟ ಭೂಮಿಯಲ್ಲಿ ಹಾಕಿದರೆ ಬೀಜನೂ ಭಾಳ ಚಲೋ ಅದ, ಆದರೆ ಭೂಮಿ ಕೊಳ್ತದೆ. ಅದಂಗೆ ಒಳ್ಳೆಯ ಬೀಜ ಬರೋಂಗಿಲ್ಲ, ಒಳ್ಳೆಯ ಗಿಡ ಆಗಂಗಿಲ್ಲ. ಅದರಂತೆ ಶಾಸ್ತ್ರ ಏನು ಹೇಳ್ತದಂದ್ರೆ ತಂದೆ ತಾಯಿ ಕುಲ ನಮ್ಮ ವಿದ್ಯಾ ಇವುಗಳು ಸಾಕಷ್ಟು ಪ್ಲಸ್ ಪಾಯಿಂಟ್ ಆಗ್ತವೆ. ಎಲ್ಲದಕ್ಕಿಂತಲೂ ಹೆಚ್ಚು ನಮ್ಮ ಯೋಗ್ಯತೆ, ನಮ್ಮ ಕರ್ಮ, ನಮ್ಮ ಹಿಂದಿನ ಜನ್ಮದ ಪುಣ್ಯನೋ ಪಾಪನೋ ಅವು ಇಲ್ಲಿ ಹೆಚ್ಚು ಕೆಲಸವನ್ನು ಮಾಡ್ತವೆ. ಅದಕ್ಕೆ ರಾವಣನ, ಕುಂಭಕರ್ಣನ, ರಾಮದೇವರ ರಾಮಾಯಣದಲ್ಲಿ ಎಲ್ಲ ಖಲಪಾತ್ರಗಳು ಅಂತೇನಾಗ್ಯಾವ. ಈ ಖಲಪಾತ್ರಗಳ ವಿಚಾರವನ್ನು ನೀವು ಅನ್ಬೋದು. ರಾಮನವಮಿ ಸಂದರ್ಭದೊಳಗೆ ರಾವಣ ಕಥೆ ತೊಗೊಂಡು ಏನು ಮಾಡೋದು ಆಚಾರ? ನಮಗೆ ಭಕ್ತಿ ಹುಟ್ಟುವಾಗ ರಾಮನ ಬಗ್ಗೆ ಅಂದರೆ ಹೇಳ್ರಿ ಅಂದ್ರೆ ರಾಮನ ಬಗ್ಗೆನೇ ಹೇಳ್ಕೊತೀವಿ ನಾವು. ಇಂತಹ ದುಷ್ಟ ಶಕ್ತಿಯನ್ನು ರಾಮ ಹೆಂಗೆ ಮೆಟ್ಟಿ ನಿಂತ. ರಾವಣ ಅಂದ್ರೆ ಬರೀ ವ್ಯಕ್ತಿ ಅಲ್ಲವ, ತಂದೆ ತಾಯಿಗಳಿಗೆ ದ್ರೋಹ ಮಾಡಿದವ, ಅಣ್ಣಗೆ ದ್ರೋಹ ಮಾಡಿದವ, ಏನ್ರಿ ಹೆಣ್ಮಕ್ಕಳಿಗೆ ದ್ರೋಹ ಮಾಡಿದವ, ದೇವತಾ ದ್ರೋಹ ಮಾಡಿದವ, ಎಷ್ಟೆಷ್ಟು ಜಗತ್ತಿನಾಗ ಕೆಟ್ಟ ಪಾಪಗಳಂತವ ಸಾಕಾರ ಮೂರ್ತಿ ರಾಮ. ಇಂತಹ ವ್ಯಕ್ತಿಯನ್ನು ಸಂಹಾರ ಮಾಡಲಿಕ್ಕೆ ರಾಮನಂಥ ಆದರ್ಶ ವ್ಯಕ್ತಿಯೇ ಬೇಕು ಅಂತ ನಮ್ಮ ಕಥೆಯದು. ಈ ಕಥೆ ತಿಳಿಬೇಕಾದ್ರೆ ರಾಮ ಯಾವ ದುಷ್ಟಶಕ್ತಿಗಳನ್ನು ದಮನ ಮಾಡಿದನೋ ಆ ದುಷ್ಟಶಕ್ತಿಗಳ ಎಂಥವು, ಎಂಥೆಂಥ ಅವರು ಸ್ವಭಾವ ಏನು, ಅದು ಹೆಂಗೆ ಹುಟ್ಟಿದರು, ಎಲ್ಲಿಂದ ಬಂದರು, ಹೇಗೆ ಬೆಳೆದರು, ಇದು ತಿಳ್ಕೊಳ್ಳೋದು ಅಷ್ಟೇ ಮಹತ್ವ. ಅದಕ್ಕೆ ಹೇಳ್ಕೊತಾರೆ ರಾವಣ ಇತ್ಯಾದಿಗಳು ಹೆಂಗೆ ಹುಟ್ಟಿದ್ರು ನಿಂದು ಕೇಳಿದರು. ಬ್ರಹ್ಮದೇವರ ಮಕ್ಕಳು ಪುಲಸ್ತ್ಯರು, ಅವರ ಮಕ್ಕಳು ವಿಶ್ರವಸರು. ವಿಶ್ರವಸನ ಮೊದಲನೇ ಹೆಂಡತಿ ಭರದ್ವಾಜನ ಮಗಳು, ಅಲ್ಲಿ ಕುಬೇರ ಹುಟ್ಟಿದ, ವೈಶ್ರವಣ ಅಂತ ಆದ. ಕೈಕಸಿ ಅಂತ ರಾಕ್ಷಸರ ಹೆಣ್ಮಗಳು ಬಂದು, ಎರಡನೇ ಹೆಂಡತಿ ಬಂದಾಗ ಅವರೆಲ್ಲರೂ ಈ ಋಷಿಯ ಸಂಬಂಧ ಬೆಳೆಸಬೇಕು ಅಂತ ಅವ್ರ ವಿಚಾರ. ಋಷಿಯ ಸಂಬಂಧ ನಾವು ಬೆಳೆಸಬೇಕು. ಈಗ ಕೇಕಸಿ ಅಂತ ಮಾಲ್ಯವಂತನ ಮಗಳು, ಪಾತಾಳದಲ್ಲಿ ಇರ್ತಿದ್ರು. ಆಗ ಅವರ ಮೇಲೆ ಬಂದಾಗ ವಿಶ್ರವಸ ಋಷಿಗಳು ತಪಸ್ಸನ್ನು ಮಾಡ್ತಾ ಶಾಂತವಾಗಿ ಧ್ಯಾನ ಮಾಡ್ತಾ ಇದ್ರು. ಆವಾಗ ಅವನು ತನ್ನ ಮಗಳಿಗೆ ಹೇಳ್ತಾನೆ, ತಂದೆ ನೀ ಆ ಋಷಿಯನ್ನು ಹೊಲಿಸು, ಋಷಿಯನ್ನು ಲಗ್ನ, ಅವನಿಂದ ಮಕ್ಕಳನ್ನು ಪಡಿ ಅಂತಂದು. ತಂದೆಯ ಮಾತು ಕೇಳಿ ಅವಳು ರಾಕ್ಷಸೀಯ ಶಕ್ತಿ ನೋಡ್ಲಿಕ್ಕೆ ಭಾಳ ಸುಂದರ ಇದ್ದಂತೆ. ಮುಂದೆ ಸಂಚಾರ ಮಾಡಲಿಕ್ಕೆ ಋಷಿ ನಾಲ್ಕೈದು ಸಲ ನೋಡಿದ. ಅವಳು ಬಂದು ಬೇಡ್ಕೊಂಡ್ಳು, ನನಗೆ ಅತ್ಯುತ್ತಮ ಮಕ್ಕಳು ಬೇಕು, ಹಾಗೆ ಹೀಗೆ. ನನ್ನ ತಪಸ್ಸನ್ನು ವಿಘ್ನ ಮಾಡಲಿಕ್ಕೆ ದುಷ್ಟ ಉದ್ದೇಶದಲ್ಲಿ ಬಂದದ್ದಕ್ಕಾಗಿ
ಈಗೇನೋ ಮಕ್ಕಳು ಆಗ್ತಾರೆ, ನಿನ್ನ ಮಕ್ಕಳು ಹುಡ್ತಾರೆ, ಆದರೆ ಲೋಕಕಂಟಕರ ಶಾಪಡ್ಬೇಕು, ಲೋಕಕಂಟಕರಾಗ್ತಾರೆ. ಅದಕ್ಕೆ ಭಾಳ ಪ್ರಾರ್ಥನಾ ಮಾಡಿದಾಗ ಒಬ್ಬ ಮಗ ಚಲೋ ಆಗ್ತಾನೆ, ಅವನೇ ವಿಭೀಷಣ. ಈ 3 ಮಂದಿ ದುಷ್ಟರು ಯಾರು? ರಾವಣ, ಕುಂಭಕರ್ಣ, ಶೂರ್ಪಣಖ. ಇವರು ಋಷಿಯ ಕೋಪದಲ್ಲಿ ಶಾಪವನ್ನು ತೊಗೊಂಡು ಹುಟ್ಟಿದವರು. ಅಂದರೆ ಅವರ ತಾಯಿ ಶಾಪ ತೊಗೊಂಡು ಹೊಡೆದಾಳ. ಇದನ್ನ ಅರ್ಥ ಏನಾಯಿತು? ಬಿಡಿ ಸ್ತ್ರೀಯರಾಗಲಿ, ವಿವಾಹವನ್ನು ಮಾಡಿಕೊಳ್ಳುವ ಕನ್ಯಾಮಣಿಗಳಾಗಲಿ, ಮಹಾನುಭಾವರ ಶಾಪಕ್ಕೆ ಗುರಿಯಾಗಿ ಲಗ್ನ ಆಯಿತು ಅಂದರೆ ಅಲ್ಲಿ ಹುಟ್ಟುವ ಸಂತಾನ ಕೆಟ್ಟ ಸಂತಾನ. ನಾವು ಯಾವಾಗ ಏನು ಮಾಡಬೇಕು? ಸಾತ್ವಿಕ ಜ್ಞಾನಿಗಳ ಮುಗ್ರದಿಂದ ಯಾವಾಗ ಬೇಯಿಸ್ತಾ ಇರಬೇಕು. ಅವರ ಕೋಪಕ್ಕೆ ತಾಪಕ್ಕೆ ಬಲಿಯಾಗಬಾರ್ದು. ಹುಟ್ಟುವ ಸಂತಾನವೂ ಕೂಡ ಕೆಟ್ಟ ಸಂತಾನ ಕೊಡ್ತು. ಇದನ್ನು ನಿನ್ನೆ ನೀವು ಕೇಳಿದ್ರಿ. ಆವಾಗ ರಾವಣ, ಕುಂಭಕರ್ಣ ಎಲ್ಲ ಹುಟ್ಟಿದರು, ದೊಡ್ಡವರಾಗ್ತಾ ಇದ್ದಾರೆ. ಆವಾಗ ರಾವಣ, ಕುಂಭಕರ್ಣರು ವಿಚಾರ ಮಾಡಿ, ನಾವು ಜಗತ್ತಿನೊಳಗೆ ಎಕ್ಸ್ಟ್ರಾ ಆರ್ಡಿನರಿ ಆಗಬೇಕಾದ್ರೆ, ಎಲ್ಲರ ಒಳಗೂ ಒಂದು ವಿಶಿಷ್ಟ ಶಕ್ತಿ ಪಡಿಬೇಕಾದ್ರೆ ಏನು ಮಾಡಬೇಕು? ವಿಶಿಷ್ಟ ಶಕ್ತಿ ಪಡಿಬೇಕಾದ್ರೆ ವಿಶಿಷ್ಟವಾದಂಥ ಪ್ರಯತ್ನ ಮಾಡಬೇಕು. ಏನು ಪ್ರಯತ್ನ ಮಾಡಬೇಕು? ಆವಾಗ ತಪಸ್ಸನ್ನು ಮಾಡಬೇಕು. ತಂದೆಯನ್ನು ಕೇಳಿ ವಿಶ್ವಾಸ ತಪಸ್ಸು ಮಾಡಿರಿ ಅಂದರೆ ಅದು ಒಂದು ಮಾತ್ರ. ತಪಸ್ಸು ಮಾಡಬಹುದು, ನೀವು ಕಷ್ಟಪಟ್ಟು ದೇವತಾರಾಧನೆ ಮಾಡಬಹುದು ಕಷ್ಟಪಟ್ಟು, ದೇವತೆಗಳನ್ನು ಸಂತೋಷವೂ ಪಡಿಸಬಹುದು ಕಷ್ಟಪಟ್ಟು. ಅದರ ಮುಂದೆ ನಿಮ್ಮ ಮೇಲೆ ಡಿಪೆಂಡ್. ಅದು ನೀವೇನು ವರ ಕೇಳ್ತೀರಿ ಅದ್ರ ಮೇಲೆ ಡಿಪೆಂಡ್. ಒಳ್ಳೆಯ ವರವನ್ನು ಕೇಳಬೇಕು. ಆಯ್ತು, ನೋಡೋಣ. ಹೋದ್ರು ಗೋಕರ್ಣ ಅಂತ ಕ್ಷೇತ್ರದಲ್ಲ, ಆ ಗೋಕರ್ಣ ಕ್ಷೇತ್ರದೊಳಗೆ ಅವರು ಅಗಸ್ತ್ಯಸ್ತಬ್ರವೀ ತತ್ರ ರಾಮಂ ಸುಪ್ರೀತಮಾನಸಂ ಪ್ರತಾಪ ಗ್ರೀಷ್ಮಕಾಲೇತು ಪಂಚಾಗ್ನಿನ್ ಸಹಿತಃ. ರಾವಣ, ಕುಂಭಕರ್ಣ ಮತ್ತು ವಿಭೀಷಣ ಇಂಥ ತಪಸ್ಸು ಮಾಡಿದಂಥವರು ಉರಿಯುವ ಬೇಸಿಗೆ ಕಾಲದ ಒಳಗೆ ನಾವು ಕೆಳಗೆ ಅಗ್ನಿ ಅಂತ, ಕೆಟ್ಟ ಬಿಸಿಲ ಮಧ್ಯಾಹ್ನ ಏನ್ರಿ, ಮೇಲೆ ಬಿಸಿಲ ಕೆಳಗೆ ಉಸುಕ, ಇಲ್ಲೊಂದು ಅಗ್ನಿ, ಇಲ್ಲೊಂದು ಅಗ್ನಿ, ಇಲ್ಲೊಂದು ಅಗ್ನಿ, ಇಲ್ಲೊಂದು ಅಗ್ನಿ. ಅದು ನೋಡೋದು ಪಂಚಾಗ್ನಿ ಅಂತ. ಪಂಚಸಾಧನ ಮಾಡಿ ಒಂದು ದಿವಸ ಅಲ್ಲ, ಎಷ್ಟು 10,000 ವರ್ಷ ತಪಸ್ಸು. ಚತುರ್ಮುಖ ಬ್ರಹ್ಮದೇವರು ತಪಸ್ಸು ಮಾಡ್ತಾ ಇದ್ದಾರೆ. ಆ ತಪಸ್ಸು ಆಮೇಲೆ ಮಳೆಗಾಲದ ಒಳಗೆ ಪ್ರಚಂಡ ಮಳೆ ಒಳಗೆ ಕೊಡು, ಚಳಿಗಾಲದೊಳಗೆ ಥಂಡಿಯೊಳಗೆ ಕೊಡು. ಅವಾಗ ಮತ್ತು ಬಿಸಿ ಇದು ಪಂಚಾಗ್ನಿ ಇಲ್ಲ, ಆರಾಮಾಗ್ತದೆ. ಹೀಗೆ ಅವರು ಧರ್ಮೇ ಪ್ರಯತಮಾನಸ್ಯ ಆದರೆ ವಿಭೀಷಣನು ತಪಸ್ಸು ಮಾಡಿದ, ರಾವಣ ತಪಸ್ಸು ಮಾಡಿದ, ಕುಂಭಕರ್ಣ ತಪಸ್ಸು ಮಾಡಿದ. ಇವರು 3 ಮಂದಿ ಸಾವಿರಾರು ತಪಸ್ಸು ಮಾಡಿ ನೋಡಿ. ವಿಭೀಷಣ ತಪಸ್ಸು ಮಾಡಿ ಹೆಂಗಿದ್ದ ಅಂದ್ರೆ, ಧರ್ಮೇ ಪ್ರಯತಮಾನಸ್ಯ ಸತ್ಪಥೇ ನಿಶ್ಚಿತಸ್ಯ ಚ ಭೀಷಣಸ್ತು ಧರ್ಮಾತ್ಮ ನಿತ್ಯಂ ಧರ್ಮ ಪರಾಶ್ರುತಿ ಪಂಚವರ್ಣ ಸಹಸ್ರಾಣಿ ಪಾದೇನೈತಿ. ನೋಡ್ರಿ, 5,000 ವರ್ಷ ಒಂದೇ ಕಾಲ ಮ್ಯಾಲ ನಿಂತು ತಪಸ್ಸು ಮಾಡ್ತಾನೆ ವಿಭೀಷಣ, ಒಂದೇ ಕಾಲ ಮ್ಯಾಲ. ಆವಾಗ 5,000 ವರ್ಷ ಆದಮೇಲೆ ಎಲ್ಲ ದೇವತೆಗಳು, ಋಷಿಗಳು ಬಂದರು. ಆಮೇಲೆ ಸೂರ್ಯಂ ಚೈವಾನ್ ವರ್ತತೆ ತಸ್ಥೋ ಚೋರ್ಧ್ವ ಶಿರೋಬಾಹು ಸ್ವಾಧ್ಯಾಯ ಏವಂ ವಿಭೀಷಣಶ್ಯಾಪಿ ಸ್ವರ್ಗಸ್ಥಸ್ಯೇವ ನಂದ. ಇಷ್ಟ ಮಾಡಿದರೆ ರಾವಣ ತಪಸ್ಸು ಹೆಂಗೆ ಮಾಡಿದ? ರಾವಣ ಅವನು 10,000 ವರ್ಷ ನಿರಾಹಾರ, ಏನೂ ಊಟಿಲ್ಲ ಏನ್ರಿ. ಆವಾಗ ಅವನು ನೇಮ್ ಮಾಡಿಕೊಂಡ 10,000 ವರ್ಷ ತಪಸ್ಸನ್ನ ಏನು ಎಕ್ಸ್ಟ್ರಾ ಆರ್ಡಿನರಿ ಮಾಡಬೇಕು. ಎಲ್ಲರೂ ಮಾಡಿದಾಗ ಮಾಡಿದ್ರೆ 1000 ವರ್ಷ ತಪಸ್ಸು ಮುಗಿದ ಮೇಲೆ ಏನು ಮಾಡೋದು? ಒಂದು ಹೋಮ ಮಾಡೋದು. ಆ ಹೋಮದ ಒಳಗೆ ಅವ್ನಿಗೆ 10 ತಲೆ ಇದ್ದು ನೋಡಿ, ಒಂದು ತಲೆ ಕಟ್ ಮಾಡ್ಯಾರ ಹಾಕಿ ಪೂರ್ಣಾಮ. ಇದು 2,000 ವರ್ಷ ಶುರುವಾಯಿತು.
ಆ ಇಡೀ 1000 ವರ್ಷ ತಪಸ್ಸ ಮಾಡಿ 2000 ವರ್ಷ ಮುಗಿತು ನೋಡಿ, 2ನೇ ತಲೆ ಕಳೆದ ಕೂಡ 3ನೇ 1000 ವರ್ಷ ಶುರುವಾಗಿ ಅದನ್ನು ತಪಸ್ಸಿಗೆ ಮಾಡಿದ. ಗ್ರಹಾರನಾಗಿ ಪಂಚಾಗ್ನಿಗಳ ಮಧ್ಯೊಳಗೆ ಕೂತ್ಕೊಂಡು ಮಾಡಿ 3000 ವರ್ಷ ಮುಗಿದ ಮೇಲೆ ಅದು 3ನೇ ತಲೆ ಎಲ್ಲೇ ಹೌದಾ. ಈಗ ಶಿರಾಸಿ ನವಜಾಪ್ಯಶ್ಚ ಪ್ರವಿಷ್ಟಾನಿ ಹುತಾಶನಂ 9 ರೂಂಡ್ ಹೋಗಿಬಿಟ್ಟು 9000 ವರ್ಷ ಆಯ್ತು. 10ನೇ 1000 ವರ್ಷ ಶುರುವಾಯ್ತು. ಆವಾಗ ತಪಸ್ಸನ್ನು ಮಾಡಿ ಒಂದು ಕಾಲ ಮೇಲೆ ನಿಂತು ಸೂರ್ಯನ ನೋಡ್ಕೋತ ಭಯಂಕರ ಬಿಸಿಲಿನೊಳಗೆ ನೀರಿನೊಳಗೆ ಮಳೆ ಒಳಗೆ ಒಂದು 10,000 ವರ್ಷ ಮುಗೀತು. 10,000 ವರ್ಷ ಮುಗಿದ ಮೇಲೆ ಮಂಗಳ ಮಾಡ್ತಾರೆ ಪೂರ್ಣಾಹುತಿ. ಆ ಪೂರ್ಣಾಹುತಿ ಏನು ಮಾಡಿದ, ತನ್ನ 10ನೇ ತಲೆಯನ್ನು ಒಂದು ಉಳಿದ ತಲೆ ಅದನ್ನು ಕೆಳಗೆ ಶುರು ಮಾಡಿದ. ಬ್ರಹ್ಮೇರು ಬಂದು ಕೈ ಹಿಡಿದು ಏನಪ್ಪ, ಒಂದು ಕಿಡ್ನಿ ಹೋಗಿ ಇನ್ನೊಂದು ಕಿಡ್ನಿ ಇರ್ತಾವೆ. ಒಂದು ಕಣ್ಣು ಹೋದ್ರೆ ಕಣ್ಣು ಹಿಂಗೆ ನೋಡಿ, ಒಂದು ಕಿವಿ ಹೋದ್ರೆ ಏನಾಯಿತು ನಮ್ಮಲ್ಲಿ ಒಂದು ಕಿವುಡ್ರಿ ಅಂತ ಅವ್ರು ಪುರೋಹಿತಿಗೆ ಮಾಡ್ತೀವಿ. ನಮ್ಮ ಯಜಮಾನ ಬಂದು ಆಚಾರ ರಾಣ ಸತ್ಯನಾರಾಯಣ ರಾಮ ಆಯ್ತು ಬರ್ತೀನಿ ಗಡ್ಬಿಡಿ ಮಾಡಿ ಮತ್ತು ರಘು ಬಾರಿ ಆಚಾರ ಬರ್ತೀನಿ ಹಿಂಗೆ ಮಾಡಿಬಿಟ್ಟು ನಾಳೆ ಬರ್ತೀನಿ ಇದಕ್ಕೆ ಬರ್ತೀರಿ ನಮ್ಮ ಚಪ್ಪಲಿ ಕಳೆದ ಅಂದ್ರೆ ಸತ್ಯನಾರಾಯಣಕ್ಕೆ ಇದಕ್ಕಲ್ಲ. ಓ ಹಿಂಗೆ ಹಂಗೆ ಕಿವಿ ಬಾದಾದು ಅಂದ್ರೆ ಏನೋ ಹೇಳೋದು ಏನೋ ಕೇಳೋದ ಅಂಥದ್ದು. ನೀವು 10 ತಲೆ 9ನೇ ತಲೆ ಹೋಯಿತು. 10ನೇ ತಲೆಯನ್ನು ಒಂದೇ ಪ್ರಾಣ ಉಳಿದೇ ಅಲ್ಲಿ ಅದರೊಳಗೆ ಮುಂದೆ ಬಂದರು ಬೇಡ. ಇಷ್ಟು ತಪಸ್ಸು ಮಾಡಿದಿನ ದೇವತೆಗಳು ವದ ಕೊಡಂತ ನಮ್ಮ ಅಪವಾದ ಬರ್ತದೆ ಅಂತೇಳಿ ಚಿರಾವಸಿನವ ಪಿತಾಮಹಸ್ತು ಸುಪ್ರೀತಃ ಬ್ರಹ್ಮದೇವರು ಎಲ್ಲ ದೇವತೆಗಳಿಂದ ಕೂಡಿಕೊಂಡು ಅವನು ತಪಸ್ಸು ಮಾಡೋ ಜಾಗದಾಗ ಬಂದು ನಕ್ಕೋತ ಅವಾಗ ಪ್ರಣಮ್ಯ ಶಿರಸಾ ದೇವಂ ಶಿರಸಾಷ್ಟಾಂಗ ಪ್ರಣಾಮ ಮಾಡಿದ ರಾವಣ. ಭಗವನ್ ಪ್ರಾಣಿನಾಂ ನಿತ್ಯಂ ನಾಣ್ಯತ್ವ ಮರಣಾತ್ ಭಯಂ. ಕೂಸೋ ಎಷ್ಟು ತಪಸ್ಸು ಮಾಡಿದೆಪ್ಪ ನೀನು, 10,000 ತಪಸ್ಸು ಮಾಡಿದ್ವಿ, ನಿಜಷ್ಟು ತ್ಯಾಗ ರುಂಡಗಳನ್ನೇ ಕೊಡ್ತಾ ಇದ್ವಿ, 10ನೇ ರುಂಡ ಕೊಡಬೇಡ ಓದಿಲ್ಲ ಹೇಳಿ ಏನು ಇಚ್ಛಾ ಮಾಡ್ತೀನಿ ಅಂತ ಹೇಳಿ. ನೋಡಿ ದೈತ್ಯರಿಗೆ ಎಲ್ಲ ಇರ್ತದೆ, ಅದು ಕೆಟ್ಟ ಸ್ವಭಾವ ಗೊತ್ತಾಗೋದು ಹೊರದೊಳಗೆ. ಸ್ವಾಮಿ ಜಗತ್ತಿನೊಳಗೆ ಎಲ್ಲರೂ ಅದ್ದುದು ಎದಕ್ಕೆ ಅನಿಸ್ತೀವಿ ಹೇಳಿ, ಸಾವಿ ಯಾರಾದರೂ ಸಾವು ಬರಲಿ ಅಂತ ತಪಸ್ಸು ಮಾಡ್ತಾರೆ ಇಲ್ಲ. ಸ್ವಾಮಿ ತಪಸ್ಸು ನನಗೆ ಜಗತ್ತಿನೊಳಗೆ ಸಾವಿನಿಂದ ಎಲ್ಲರೂ ಅನ್ನಿಸ್ತಾರೆ, ನಂಗೆ ಸಾವವೇ ಬೇಡ, ನಾಸ್ತಿ ಮೃತ್ಯು ಸಮಸ್ಯೆ. ಆವಾಗ ಬಂದೇರಂದರು ನಾಸ್ತಿ ಸರ್ವಾಮರತ್ವಂತೆ ವರಮನ್ಯಂ ಮುನೀಶ್ವಮಿ. ನೋಡಪ್ಪ, ಹುಟ್ಟಿದವರು ಸಾಯಲೇಬೇಕು, ಜಗತ್ತಿನ ನಿಯಮ. ಅದ ಕಾರಣ ಈ ವರ ಕೊಡ್ಲಿಕ್ಕೆ ಶಕ್ತಿ, ಬೇರೆ ವರ ಏನಾದರೂ ಆವಾಗ ಹೌದು ಸ್ವಾಮಿ ಒಪ್ಕೊಂಡ. ನೀ ಹುಟ್ಟಿಸಿರ್ತಕ್ಕಂಥ ಎಷ್ಟೆಷ್ಟು ಪ್ರಾಣಿಗಳು ಅದರಿಂದ ನನಗೆ ಭಯ ಬೇಡ, ಮರಣ ಬೇಡ. ನನಗೆ ಪಕ್ಷಿಗಳಿಂದ ಬೇಡ, ಪ್ರಾಣಿಗಳಿಂದ ಬೇಡ, ಅದು ಬೇಡ, 108 ಬೇಡ್ಕೊಂಡ. ಆವಾಗ ಅವಧ್ಯೋಹಂ ಪ್ರಜಾಧ್ಯಕ್ಷ, ದೇವತೆಗಳಿಂದ, ದೈತ್ಯರಿಂದ, ದಾನವರಿಂದ, ಯಾರಿಂದ ನನಗೆ ಬೇಡ. ಅವ್ರು ಕೇಳ್ಕೋಬೇಡ, ಯಾಕೆ ಏನು ಬರಲ್ಲ, ಮಾನವರಿಂದ ನಂಗೆ ಮರಣ ಬೇಡ ಅಂತ ಕೇಳ್ಕೊಳ್ಳಿ. ದೇವತೆಗಳಿಂದೇ ಮರಣ ಬೇಡ, ಮಾನವರೇನು ಸುಮ್ಮನೆ ಬಿಡಾಣಿ ಇದ್ದಂಗೆ ಬಾಯ ಮುಗಿಸ್ಕೊಂಡು ಮಾನವ ನನಗೇನು ಮಾಡ್ತಾನ. ಅವು ಮಾನವರಿಂದ ನನಗೆ ಮರಣ ಬೇಡ ಅಂತ ಬೇಡ್ಕೊಳ್ಳಿಲ್ಲ, ರಾಮ ಮಾನವನಾಗೆ ಹುಟ್ಟಿದ. ನೋಡ್ರಿ, ನಾವು ಮರಣ ತಪ್ಪಿಸೋಳಿಕೆ ಎಷ್ಟೇ ಪ್ರಯತ್ನ ಮಾಡಿದರೂ ನಮ್ಮ ಬುದ್ಧಿ ನನಗೆ ದೇವರೇ ಇರ್ತಾನೆ, ಏನು ಬೇಡಬೇಕು. ಆದ ಕಾರಣ ಆಗಲಿ, ಅವಶ್ಯ ಆಗಲಿ ಅಂತ ಹೇಳಿದ್ರು. ಒಂದು ಮಾತು ನೋಡು ರಾವಣ, ನನ್ನ ವರದಿಂದ ನೀನು ಉನ್ಮತ್ತನಾಗಿ ಪ್ರಜಾಪೀಡಕ್ಕಾಗಬಾರದು, ಅಹಂಕಾರ ಬರಲಾರದು. ನನ್ನ ವರದಿಂದ ನೀನು ಮಿಸ್ಯೂಸ್ ಅಂತ ದುರುಪಯೋಗ ಮಾಡಿಕೊಂಡು ಲೋಕ ಕಂಟಕನಾದಿ ಅಂದರೆ ನಿನ್ನನ್ನು ಸಂಹಾರ ಮಾಡಲಿಕ್ಕೆ ನನಗಿಂತ ಉತ್ತಮ ವ್ಯಕ್ತಿ ಬರ್ತಾನೆ. ಖಬರ್ದಾರ್ ಜೋ ಹಾಗೆ ಬಡೆ ಅಂತ ಖಬರ್ದಾರ್, ನಿಂಗೆ ವರ ಕೊಟ್ಟಿದ್ದ ನಾನು, ಅದೇ ವರವನ್ನು ಏನು ಮಾಡಬೇಕು, ಸದುಪಯೋಗ ಮಾಡ್ಕೋಬೇಕು. ಕಣ್ಣು ಕೊಟ್ಟಾನ ದೇವರು, ಬರೇ ಯಾವಾಗಲೂ ನೋಡ್ಕೋತ ಕೂತ್ರ
ಕಣ್ಣುಗಳಿಂದ ದೇವರ ಮೂರ್ತಿ ನೋಡಬೇಕು, ಪುಸ್ತಕ ಓದಬೇಕು, ಒಳ್ಳೆಯ ಮಹಾನುಭಾವ ದರ್ಶನ ಮಾಡ್ಕೋಬೇಕು. ಬರೇ ವಾಟ್ಸಪ್ ನೋಡ್ಕೊಂಡು ಕೂಡಬಾರ್ದು. ಶೃಣುಚಾಪಿ ವರೋ ಭೂಯ ಪ್ರೀತಿ ಹೃತಾನಿ ಯಾನಿ ಶಿರುಷಾಣಿ. ಅವಾಗ ಆಗದಿಂದವ ಇನ್ನೊಂದು ನಾನೀಗ ವರ ಕೊಟ್ಟನಂತ, ನೀ ಏನು ಕೇಳಿದ ಆ ವರ ಕೊಡ್ತೀನಿ. ಯಾವ ವರಪ್ಪ ಅದು? ನೀನು 9,000 ವರ್ಷ ಒಂದೊಂದು ತಲೆಯನ್ನೇನು ರುಂಡವನ್ನು ಕೆಳದು ನನಗೆ ಕೊಟ್ಟು ನಿನಗೆಲ್ಲ ರುಂಡಗಳು ತಿರುಗಿ ಬಂದು ನೀನು ಪ್ರತಿ 1,000 ವರ್ಷಕ್ಕೊಂದು ರುಂಡ ಕೊಡ್ತಿದ್ದಿ, ಹಿಂಗೆ ತಿರುಗಿ ಬರ್ತಾವೆ. ನೀ ಮತ್ತೆ ದಶಗ್ರೀವನ ಅಂದರು. ಆವಾಗ ಅವಶ್ಯ ಆಗಿದೆ ಸ್ವೀಕಾರ ಮಾಡಿದ. ಜೊತೆಯನ್ನು ಎದಿದಾತವ್ಯೋ ಪರಮೇಶ್ವರ ಸೂರತ ಪರಮ ಆಪದ್ಗತಶ್ಯಾಪಿ ಧರ್ಮೇ. ಅವಾಗ ಅಲ್ಲಿಯೂ ಇದ್ದ ವಿಭೀಷಣನ ತಪಸ್ಸು ಮುಗಿದಿತ್ತು. ಅವನ ತಪಸ್ಸಿಗೂ ಬ್ರಹ್ಮದೇವರು ಭಾಳ ವರನ ಕೊಟ್ಟರು. ಕೂಸು ನಿನಗೇನು ಬೇಕಪ್ಪ ವರ ಕೇಳೋ, ಅವನೇನು ಕೇಳಬೇಕು ವರ ಏನು ಕೇಳ್ದ. ವಿಭೀಷಣ ಧರ್ಮಾತ್ಮ ವಚನಂ ಪ್ರಾಸಾಂಜಲಿ. ಸ್ವಾಮಿ ನನಗೆ ದೊಡ್ಡ ವರ ಇದು ಸಿಕ್ಬಿಟ್ಟದಂತೆ. ಏನು? ಇಡೀ ಜಗತ್ತಿಗೆ ಗುರುಗಳು ಯಾರು? ಬ್ರಹ್ಮದೇವರು. ನೀವೇ ಬಂದು ನನಗೆ ದರ್ಶನ ಕೊಟ್ಟರ ಇದೇ ವರ, ಇದೇ ವರ ನನಗೆ. ಏನು? ಅತ್ಯುತ್ತಮ ಸ್ವಭಾವವುಳ್ಳ ಸುಂದರವಾದಂಥ ಕನ್ಯಾಮಣಿಯನ್ನೇ ಪ್ರದಕ್ಷಿಣೆ ಕೊಟ್ಟ ಮ್ಯಾಲ ಕನ್ಯಾನ ಕೊಟ್ಟ ಇನ್ನೇನು ಕೊಡೋದು? ಅದೇ ಉತ್ತಮ ವರ. ಕನ್ಯೆನೇ ಶ್ರೇಷ್ಠವಾಗಿರತಕ್ಕಂಥ ದಕ್ಷಿಣ. ಇದು ಮತ್ತೆ ಪ್ರತ್ಯೇಕ ಇದ್ರೆ ಕೊಡ್ರಿ. ಅದು ವರದಕ್ಷಿಣೆ ಸಲುವಾಗಿ ಬೀಗದ ಬಿದ್ದರನ್ನು ಕಾಡಿಸಿ ಪೀಡಿಸಿ ಮಾಡೋದೆಲ್ಲ ತಪ್ಪದು. ಅದಕ್ಕೆ ಇನ್ನೊಂದು ವರ ಕೇಳ್ತಾನೆ. ಯಾರು? ವಿಭೀಷಣ ಕೇಳ್ತಾನ. ಪರಮ ಆಪದ್ಗತಶ್ಯಾಪಿ ಧರ್ಮೇ ಮಮ ಮತಿರ್ಭವೇತ್. ಪ್ರಚಂಡ ಆಪತ್ತಿನೊಳಗಿದ್ದಾಗೂ ನನಗೆ ಅಧರ್ಮದಲ್ಲಿ ಬುದ್ಧಿ ಬರೋದು ಬೇಡ. ನೋಡಿ ನಾವೇನು ಮಾಡ್ತೀವೋ, ಥಂಡಿ ಭಾಳ ಬಿಡ್ತಿಲ್ಲೋ, ಇವತ್ತು ದೇವ್ರ ಪೂಜೆ ಬಿಟ್ಟು ನಡೀತದೆ. ಸ್ನಾನ ಮಾಡಿ ಮುನ್ನ ಜಡ್ಡಿಗೆ ಬಿದ್ದು ಒಂದು ವಾರ ತನಕ ಪೂಜಾ ಬಿಡೋದಕ್ಕಿಂತ ಇವತ್ತೊಂದು ದಿವಸ ದೇವ್ರ ಪೂಜೆ ಬಿಟ್ಟರೆ ತಪ್ಪೇನದು? ಹಿಂಗೆ ನಮಗೆ ನಾವೇ ಸಮಾಧಾನ ಮಾಡ್ಕೊಳ್ಳೋದು. ಎಂಥ ಆಪತ್ತು ಕಾಲಗಳು ಬಂದರೂ ಪ್ರಾಣ ಜಾಯಿ ಪರ ವಚನನ ಜಾಯಿ ರಘುಕುಲ ರೀತಿ ಸದಾ ಚಲಿಯಾಯಿ. ಪ್ರಾಣ ಜಾಯಿ ಪರ ವಚನನ ಜಾಯಿ ವಿಶ್ವಾಸ ಅಂತ. ಪ್ರಾಣ ಹೋದರೂ ಧರ್ಮ ಬಿಡಬಾರ್ದು, ಧರ್ಮ ಬಿಡಬಾರ್ದು. ನಮ್ಮ ಸ್ವತಂತ್ರ ಸಂಗ್ರಾಮದೊಳಗೆ ನಾವು ಕಥೆ ಕೇಳ್ತೀವಿ. ಈ ದೇಶಕ್ಕಾಗಿ ಪ್ರಾಣವನ್ನು ಬಿಟ್ಟಿರ್ತಕ್ಕಂತಹ ಅನೇಕ ವೀರ 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 ಶೂರರು ಹಾಗೆ ಹೋದರು. ಇಂಗ್ಲೀಷರು ಏನು ಮಾಡಿದ್ರು ಗೊತ್ತಂದರೆ, ನಮ್ಮ ತರುಣರನ್ನು ಹಿಡಿದು ಅವರಿಗೆ ಚಾಬು ಕೇಳಿ ಕೊಡ್ತಿದ್ರು. ಒಂದೇ ಒಂದೇ ಭಾರತ ಮಾತರು, ಒಂದೇ ಭಾರತ ಮಾತರು ಅಂತ ಅನ್ಬೇಡ. ನೀ ಭಾರತ ಮಾತೆಯನ್ನು ಒಂದೇ ಅನ್ಬೇಡ, ಭಾರತ ಅತ್ಯಂತ ಕೆಟ್ಟ ಅಂತ ಬಾಯಿದೆ ಅನ್ನು. ನೀ ಅನುತಂಗ ಹೊಡಿತಂತ, ಎಷ್ಟು ಹೊಡಿತೀವಿ ಹೊಡಿ, ನಾ ಅನ್ನಂಗಿಲ್ಲ. ಕಡೆ ಕುತ್ತಿಗೆ ಕೊಯ್ಲಿಕ್ಕೆ ಬಂದರು. ಕುತ್ತಿಗೆ ಕೊಯ್ದ್ರು ನಾ ಭಾರತ ದೇಶಕ್ಕೆ ನಮಸ್ಕಾರ ಮಾಡವನೆ. ಪ್ರಾಣ ಕೊಡಲಿಕ್ಕೆ ತಯಾರಾದರೂ ಹೊತ್ತು ಅವರು ತಮ್ಮ ಧರ್ಮವನ್ನು ಯಾರೂ ಬಿಡಲಿಲ್ಲ. ನಮ್ಮ ಹಿಂದಿನ ಈ ದೇಶ ಸಂರಕ್ಷಣೆ ಮಾಡಿದರು ಕೌಮನ್. ಹಾಗೆ ನಮ್ಮಲ್ಲೇನಿರಬೇಕು ಹೇಳಿದ್ರೆ, ಒಳ್ಳೆಯತನದ ಬಗ್ಗೆ ಆಗ್ರಹ ಇರಬೇಕು. ಏನು? ಆಪದ್ಗತಶ್ಯಾಪಿ, ಪ್ರಚಂಡ ಆಪತ್ತವಿದ್ದರೂ ನನ್ನ ಬುದ್ಧಿಯಿಂದ, ನನ್ನ ಮನಸ್ಸಿನೊಳಗೆ ಬುದ್ಧಿ ಒಳಗೆ ನಮ್ಮ ತಾಯಿ ಹೇಳ್ತಿತ್ತು. ವಯಸ್ಸು ಭಾಳ ಆಗಿತ್ತು, ಇನ್ನೂ ಬುದ್ಧಿ ಚಲೋ ಇತ್ತು. ಹೇಳಿದ್ರು, ನಾ ಮುಂದೆ ಭಾಳ ವಯಸ್ಸು ಈಗ ಆಗ್ಯದ, ಮುಂದೆ ಏಕಾದಶಿ ಬಂತು ಅಂದ್ರೆ ನೀಡಿಕೆ ಆಗ್ಯದಪ್ಪ, ನೀರು ಕೊಡಿಸೋ ಅಂತ ನಾ ಅನ್ಬೋದು. ನೀವು ನೀರು ಕೊಡಬೇಡ, ಈಗೇನು ವಚನ ಕೊಡು. ನಾನು ನಿನಗೆ ನೀರು ಕೊಡುವಂಥ ವೃದ್ಧಾಪ್ಯದಿಂದ ಹಿಡಿದು ನೀನು ನೀರು ಕೊಡಬಾರ್ದಂತ ಈಗ ನಂಗೆ ವಚನ ಕೊಡು. ಆ ವೇಳೆ ವೃದ್ಧಾಪ್ಯದಿಂದ ಏನೋ ಆಗ್ತಿರ್ತ, ಕೊಡಬಾರ್ದು, ವಚನ ಕೊಡು. ನಾನು ನೀನು ನೀರು ಕೊಡಿಸ್ತೀನೋ ಆಮೇಲೆ ಇಲ್ಲ. ಎಂಥ ಆಪತ್ತು ಬಂದಾಗೂ ಧರ್ಮವನ್ನು ಎಂದೆಂದು ಒಂದು ಹಿಂದಿನವರು ಬಿಡಲಿಲ್ಲ. ಪ್ರಾಣ ಹೋದು, ಪ್ರಾಣ ಪಣಕ್ಕಿಟ್ಟು ಧರ್ಮವನ್ನು ಪಾಲನೆ. ಇವತ್ತು ನಾವು ಸಣ್ಣ ಕಾರಣಕ್ಕೂ ಧರ್ಮ ಬಿಟ್ಟು ಬಿಡುತ್ತೆ. ಧರ್ಮ ರಕ್ಷಣೆ ಹೆಂಗೆ ಮಾಡ್ತಾ ಇದ್ದೀವಿ?
ವಿಭೀಷಣ ಕೇಳ್ತಾನು, ಪರಮ ಅಪತ್ಕತಶ್ಯಾಪಿ ಧರ್ಮೇ ಮಮ ಮತ್ತೆ. ಇನ್ನೊಂದು, ನಾನು ಬ್ರಹ್ಮಾಸ್ತ್ರ ವಿದ್ಯೆಯನ್ನು ಕಲಿಯದೇ ಇದ್ದರೂ ಬ್ರಹ್ಮಾಸ್ತ್ರಂ ಭಗವಾನ್ ಪ್ರತಿಭಾನ, ನನಗೆ ದುಷ್ಟರ ದಮನ ಮಾಡಲಿಕ್ಕೆ ಬ್ರಹ್ಮಾಸ್ತ್ರವನ್ನು ನೀವು ಕೊಟ್ಟು, ನಾನು ಅದನ್ನು ಗುರುಗಳಿಂದ ಕಲ್ತಿಲ್ಲ, ನೀವೇ ನಾನು ಕೊಟ್ಬಿಟ್ಟು. ನಾನು ಯಾವ್ಯಾವ ಅವಸ್ಥೆ ಆಶ್ರಮದಲ್ಲಿ ಇರ್ತೇನೋ ನನಗೆ ಆಶ್ರಮ ಧರ್ಮಗಳನ್ನು ಪರಿಪಾಲನೆ ಮಾಡಲಿಕ್ಕೆ ಬುದ್ಧಿ. ಬ್ರಹ್ಮಚಾರಿ ಆಗೇನು, ಗಟ್ಟಿ ಬ್ರಹ್ಮಚಾರ್ಯದಿಂದ ಗೃಹಸ್ಥಾಶ್ರಮಿ ಆದಾಗ ನಮಗೊಂದು ಧರ್ಮಗಳಿರ್ತಾವೆ. ಹೆಂಡತಿ ಮಕ್ಕಳ ಪರಿಪಾಲನೆ ಮಾಡೋದು, ಒಂದು ಅತಿಥಿ ಅಭ್ಯಾಗತರಿಗೆ ಸಹಾಯ ಮಾಡೋದು, ಕೈಲಿ ಆದಷ್ಟು ದಾನ ದಕ್ಷಿಣ ಮಾಡೋದು, ದೇವ ಕಾರ್ಯ ಪಿತೃ ಕಾರ್ಯಗಳನ್ನು ಚೆನ್ನಾಗಿ ಮಾಡೋದು, ಧರ್ಮ ಕಾರ್ಯ ಗೃಹಸ್ಥಾಶ್ರಮ ಧರ್ಮ. ನಂಗೆ ಅದಾಗಿ ಸನ್ಯಾಸಿ ಆದ ಅಂದ್ರೆ ಅಪ್ಪಿತಪ್ಪಿ ನಾನು ಅವ್ರು ಸ್ವಾಮಿಗಳಾದ್ಮೇಲೆ ನನಗೆ ಭಯಂಕರ ಭಾರಿ ವೈರಾಗ್ಯ ಬರಬೇಕು. ಮತ್ತು ಪುನಃ ನಮ್ಮ ಹಿಂದಿನ ಆಶ್ರಮದ ಯಾವುದೋ ಇವರು ಅಂತ ಜನ ತಿರುಗಾಡೋದು, ನಮ್ಮ ಗೆಳೆಯ ಐತಿ ಬಾರೋ ನೀನು ಜನ ಕೇಳೋದು, ಇವ್ರು ಸಮ ಮಾಡ್ತಾರೆ, ನನ್ನ ಗೆಳೆಯ ಬಾರೋ ಇವು ಇವರು ನಮ್ಮ ಅಪ್ಪ ನಮ್ಮ ಅವ್ವ ಎಲ್ಲೇ ಅಪ್ಪ ಎಲ್ಲೇ ಅವ ಮೂರು ಹೋಯ್ತು. ಒಮ್ಮೆ ಸತ್ಯಾತ್ಮ ತೀರ್ಥ ಬಾಗಲಕೋಟೆ ಒಳಗೆ ಒಂದು 5-6 ವರ್ಷ ಹಾಗೆ ಅವರಿಗೆ ಅವರು ಅಡುಗೆಯವ್ರಿಗೆ ಹೇಳಿಬಿಟ್ಟಿರ್ತಾರೆ, ಅಡುಗೆ ಒಳಗೆ ಎಣ್ಣೆ ಹಾಕ್ಲಿಕ್ಕಿಲ್ಲ, ತುಪ್ಪ ಹಾಕ್ಲಿಕ್ಕಿಲ್ಲ, ಗೋಡಂಬಿ ದ್ರಾಕ್ಷಿ ಮುಟ್ಟಂಗಿಲ್ಲ, ಹುರಿದ್ದು ಕಡದ್ದು ಮುರಿದ್ದು ಇರ್ತಾವಲ್ಲ. ಒಂದು ಯಾವುದೋ ಹುಡುಗರು ಚಾಸ್ತಿ ಮಾಡಂತಿದ್ರಲ್ಲ, ಏನು ಧನ್ವಂತರೆಂಗ ರುಚಿ ಅಂತ ಹೊರಕೊಟ್ಟಿರ್ತಾರೆ. ಧನ್ವಂತರೆಂಗ ರುಚಿ, ಹುರಿದಂಥ ಶೆಂಗ ರುಚಿ, ಕರಿದಂಥ ಚಕ್ರಿ ರುಚಿಯೋ, ಮುರಿದಂಥ ಹಪ್ಪಳ ರುಚಿ ಅಂತ. ಹಂಗೆ ಯಾರೋ ಕರದ್ದು ಹುರಿದ್ದು ಮುರಿದ್ದು ಇಲ್ಲ ಮಾಡಲಿಕ್ಕಿಲ್ಲ, ಬರೀ ನೀರಾಗಿ ಬೇಯಿಸೋದು, ಒಂದು ಭಕ್ರಿ, ಒಂದು ಸಾಂಬೇರ ಪಾಯಸ, ತುಪ್ಪ ಗಿಪ್ಪ ಬಳಸಕ್ಕೆ ಅಭಿಗಾರಕ್ಕಷ್ಟೇ. ಇನ್ನು ಹಾಕುವುದೇ ಇತ್ತಂದ್ರೆ ವಿದ್ಯಾರ್ಥಿಗಳಿಗೆ ಪಂಡಿತರಿಗೆ ನನಗೇನು ಇವತ್ತಿಗೂ ಅವ್ರ ಅಡಿಗೆ ಹಂಗೆ. ಆವಾಗ ಅದು ಅವ್ರಿಗೆ ಅತ್ಯಂತ ಬೇಕಾದ ಅತ್ಯಂತ ಪ್ರೀತಿಯ ಪೂರ್ವಾಶ್ರಮದ ಸಂಬಂಧಿಗಳು ಸಾಂಗಳು ತಿನ್ನಲಿ ಉಣ್ಣಲಿ, ಸ್ಪೆಷಲ್ ಗೋಡಂಬಿ ದ್ರಾಕ್ಷಿ ಅಡುಗೆ ಅವನೇ ಹೇಳ್ತಾರೆ, ನಾ ಹೇಳ್ತೀನಿ ತಗೋ ಕರು ಹಾಕಿ ಅವ್ರಿಗೆ ಈ ಬ್ಯಾಡ್ರಿ ಸಾಂಗಳು ನಮ್ಗೆ ಬೈತಾರೆ. ನಾ ಹೇಳ್ತಲ್ಲ ನೀ ಆಯ್ಕೆ ಮಾಡಿ ಕೊಟ್ಟರು ಸಾಂಗಳದನ್ನೆಲ್ಲ ಬಿಟ್ಟು ಅಡುಗೆ ಉಂಟು. ನಾನು ಈ ಬೇಡ ಯಾಕೆ ಹಾಕಿ ಯಾರು ಹೇಳ ಆಳಲ್ಲಿ ನೇರೇ ಸಂಬಂಧಿಗಳಿದ್ದು ಕೇಳಿ ಚಾಡಿ ಆಗ್ತದೆ ಗೊತ್ತಾಯ್ತು ಸಾಂಗಳಿಗೆ. ಅವತ್ತು ಸಂಜೆ ಕರೆದು ಹೇಳಿ, ಇವತ್ತು ನೀವು ಊರಿಗೆ ಹೋಗಿಬಿಡ್ರಿ, ನಿರ್ವೇಳ ನೀವು ಪೂಜ್ಯರು ದೊಡ್ಡವರು ಅವ್ರಿಗೆ ಹೇಳಿ, ಇವತ್ತು ನಿಮ್ಗೆ ಆ ಮೋಹ ಇತ್ತಂದ್ರೆ ನಿಮ್ಮ ಆ ಮೋಹದಿಂದ ನಮ್ಮ ಸನ್ಯಾಸ ಧರ್ಮ ಹಾಳಾಗ್ತದೆ. ಸನ್ಯಾಸ ಧರ್ಮ ಹಾಳು ಮಾಡತಕ್ಕಂಥವ್ರು ಎಷ್ಟೇ ಪೂರ್ವಾಶ್ರಮದ ಎಷ್ಟೇ ದೊಡ್ಡವರಿದ್ರು ನಮಗೆ ಶತ್ರುಗಳಿದ್ದಾರೆ. ಬೇಡ ಸತ್ತ ನಿಮ್ಮ ಸರ್ವಜ್ಞ ಸತ್ತು ಹೋಗ್ಯಾನ ಅದಕ್ಕೆ ನಾ ಬಯಸ್ಕೊಂಡು ನಮ್ಗೆ ನಿಜ ಅದು ಬಟ್ ಆಗಿದ್ದು ಇಲ್ಲೇ ಬಂದು ಇಳ್ಕೊತಿದ್ರು. ಅವರು ಇಲ್ಲಿ ಬಂದು ರಾತ್ರಿ 11 ಗಂಟೆ ತನಕ ಕಾರ್ಯಕ್ರಮ ಆಗಿ ಬಂದ ನಾವು ಆಕಳ ಹಾಲು ಎಲ್ಲ ವ್ಯವಸ್ಥೆ ಮಾಡ್ತೀವಿ. ಆಕಳ ಹಾಲು ಆಮೇಲೆ ಬಾಳೆಹಣ್ಣು ಇವಾಗ ತಮ್ಮಿಯಲ್ಲಿ ಇರ್ತಿರ್ತೀವಿ, ಒಂದು ಸ್ವಲ್ಪ ಕುಡಿದು ಹೊರ ಬಂದ್ಬಿಡೋ ನಮಗೆ ಏನಿದು ನಾವು ಸತ್ತ. ಯಾಕಂದ್ರೆ ಅವರಿಗೆ ಸ್ವಲ್ಪ ನಾವು ಚಿಕ್ಕ ವಯಸ್ಸಿನ ಕೂಸಿದ್ದಾಗ ಆಡ್ತೀವಿ ಮುಂಬೈದಾಗ ಸ್ವಲ್ಪ ಆ ಸತ್ತಾರಿಂದ ಏನೋ ಹೇಳಿದೆವು. ಇಲ್ಲ ನಾನು ತೊಗೊತೀನಿ, ಕಾಳಜಿ ಮಾಡಬೇಡ, ನಾನು ತೊಗೋತೀನಲ್ಲ. ಅಲ್ಲಿ ಒಂದೇ ವಾಟ್ಕ ತೊಗೊಂಡ್ರಿ ಏನಿಲ್ಲ, ಒಂದು ವಾಟ್ಕ ಹಾಲು ಕುಡಿದಕ್ಕೆ 6 ಕೊಡ ಸ್ನಾನ ಮಾಡಿ ಓಣಿ ಎಲ್ಲ ಇದು ಮಾಡಿಬಿಟ್ಟು ಅಲ್ಲೊಂದು 6 ಕೊಡ ಸ್ನಾನ ಮಾಡಿದ್ರೆ ಹಾಲು ಕುಡಿಲಿಕ್ಕೆ ಅಲ್ಲೋ ಜಪ ಮಾಡ್ಲಿಕ್ಕೆ ಮಾಡಿದ್ರೆ ಹೋಗೋದು. ಅವಾಗ ಇಷ್ಟೆಲ್ಲ ಆದ ನಂತರ 2ನೇ ದಿವಸ ಹೇಳಿದೆ, 3ನೇ ದಿವಸ ಹೇಳಿದೆ, ಮಾಡ್ತಾನೆ ನೀವು ಬದಲಾಗ್ತದೆ, ನೀವು ಕಾಳಜಿ ಮಾಡ್ತೀನಿ. ಇಷ್ಟೇ ಹಾಲು ತಗೋರು. 3 ದಿವಸ ಎಲ್ಲ ಪಾಠ ಪ್ರವಚನ ಪಾದಪೂಜೆ ಮಂತ್ರ ಊಟ ಇಷ್ಟು ಏನಿಲ್ಲ. ಭಾಳ ಸಂತಾಪ ಆಯ್ತು, ಸ್ವಾಮಿ ಏನು ಹಿಂಗೆ ಮಾಡಿದ್ರೆ ಅಲ್ಲಿ ನಿಮ್ಮ ಹೊರಗಿನ ಆತ್ಮ ದೇವಾತ್ಮ ಪಂಚಭೌತಿಕ ದೇಹ ಅಂತಲೂ ದೇಹ ಎಲ್ಲರಿಗೂ ದೇಹ ಅದ. ಹೌದು ಹೌದು ಏನು ಹೌದಂತೇಳಿ ತೋಟ. ಅವಾಗ ಆ ಮ್ಯಾಲಿ ಕೊಲೆಯಾಗಿ ಆ ಬಾಗಲ ಹಾಕಿ ಕೊಡ್ರಿ. ನೀವು ಭಾಗವತ್ 2 ಸಲ ಹೇಳಿದೆ,
ರಗಡ್ಸ ಹೇಳಿದ್ದೀನಿ ಭಾಗವತ ಅನೇಕ ಮಂಗಳಾಗ್ಯಾವ. ಏಕಾಸ್ಕಂದ ಹೇಳಿದ್ದೀನಿ ಭಾಗವತ. ಮತ್ತು ಏಕಾಸ್ಕಂದ ಒಳಗೆ ಸುಮಾರು ಯಾವುದೋ ಅಧ್ಯಾಯ ಬರ್ತದೆ, ಅದು ಸನ್ಯಾಸ ಧರ್ಮ ಅಂತದ್ದು. ಅದು ನಿಮಗೂ ನನಗೂ ಸನ್ಯಾಸ ಧರ್ಮ ನಿಮಗೂ ನನಗೂ ಅದು ನಿಮಗೆ ನೀವು ಆ ಧರ್ಮವನ್ನು ಮಾಡಬೇಡೋದಕ್ಕಿಂತ ನಾವು ಏನು ಮಾಡಿ ಅತ್ಯಂತ ಮಿತವಾದ ಅತ್ಯಂತ ಸ್ವಲ್ಪೇ ಆತದ್ದು ಅಂತ ಹೇಳೋಲ್ಲ. ಅಥವಾ ನಿಮ್ಮಂಥ ಪಂಡಿತರು ದೊಡ್ಡವರು ನಮಗೆ ಸನ್ಯಾಸ ಧರ್ಮಕ್ಕೆ ಅನುಕೂಲವಾಗುವಂತಹ ಮಾತು ಹೇಳಬೇಕು ಹೊರತು ಗೋಡಂಬಿ ತಿನ್ನಿರಿ, ದಾಖಲೆ ತಿನ್ನಿರಿ, ಕುಸ್ತಿ ಹಿಡೀರಿ, ಲಡ್ ಅದೇ ಮಾಡಿಕೊಂಡು ಒಂದು ಬಕೆಟ್ ಶಿರ, ಒಂದು ಬಕೆಟ್ ಅವರಕ್ಕೆ ಇಷ್ಟು ಆಗೇ ಬೇಕು. ಮತ್ತು ಮೇಲೆ ಬೋಂಡ ಆದ್ರೇ ಸಂಜೆ ಫಳಾರ ಪೂರ್ಣ ಆಗ್ತದೆ. ಇಂಥ ಮಂದಿನೂ ಇದ್ದಾರೆ ಸಂಜೆ ಫಳಾರ ಹೆಸರಿದೆ ನಿಜವಾಗಿ 2 ಬಕೆಟ್ ಪೂರ್ಣ ಫಸ್ಟ ಕೆನೆ ಮಸಾಲ, ಅವರಕ್ಕಿ, ಉಪ್ಪಿಟ್ಟು. ಇಂಥ ಮಂದಿನೂ ಇದ್ದಾರೆ ತಿನ್ನೋರು ನೋಡಿ. ಆದ್ರೆ ಸನ್ಯಾಸ ಅಂದ್ರೆ ಹೆಂಗೆ ಯುಕ್ತಾಹಾರ ವಿಹಾರಸ್ತು ಯುಕ್ತ ಚೇಷ್ಟಶ್ಚ. ಯುಕ್ತವಾದ ಆಹಾರ ಇರಬೇಕು, ಯುಕ್ತ ಚೇಷ್ಟ ಇರಬೇಕು, ಸಂಯಮ ಇರಬೇಕು. ಅದಕ್ಕೆ ಅವ ಏನಕ್ಕೆ ಕೇಳ್ದವ, ನಾ ಯಾವುದೇ ಆಶ್ರಮ ಒಳಗೆ ಇರಲಿ ಸ್ವಾಮಿ ಏನ್ರಿ ಆ ಆಶ್ರಮ ಧರ್ಮಗಳನ್ನು ಪಾಲನೆ ಮಾಡುವ ನನಗೆ ಬುದ್ಧಿಯನ್ನು ಕೊಟ್ಟು. ಸಾ ಭವತು ಧರ್ಮಿಷ್ಠ ತಂ ಧರ್ಮಂಚೆ ಬಾರೆ ಏಷಮೇ ಪರಮೋದಾರೋ ವರ ಪರಮ. ನನಗೆ ಒಟ್ಟ ಇಡೀ ಜೀವನ ತುಂಬೆ ಶಾಸ್ತ್ರೋಕ್ತ ಧರ್ಮಗಳನ್ನು ಮಾಡುವ ಬುದ್ಧಿಯನ್ನು ಕೊಡು. ಎಷ್ಟೇ ದುಷ್ಟದ ಸಂಘ ಒಳಗಿದ್ದರೂ ಕೂಡ ಧರ್ಮವನ್ನು ನಾನು ಎಂದು ಬಿಡಲ್ಲ. ಮಹಾಜ್ಞಾನಿಗಳು, ಋಷಿಗಳು, ಮುನಿಗಳು, ದೇವತಾ ಸ್ವರೂಪದ ಬಂದ್ರಂದ್ರೆ ತನ್ನಷ್ಟಕ್ಕೆ ತಾನೇ ನನ್ನ ತಲೆ ಬಾಗಬೇಕು ಅಂತ ಸಾಷ್ಟಾಂಗ ಮಾಡಿ ಈ ಬುದ್ಧಿ ನನಗೆ ಕೊಟ್ಟು. ಯಾರು ಬೆಳ್ಕೊಂಡ್ರು? ರಾವಣೇನು ಬೆಳ್ಕೊಂಡ? ನಾ ಸಾಯಬಾರ, ಆರಾಮಿರಬೇಕು. ಹಂಗೆ ಇರೋ ಧರ್ಮದ ಹೆಸರೇ. ಆಮೇಲೆ ಕುಂಭಕರ್ಣ ಪಾಳಿನ ಇವರು 3 ಮಂದಿ ತಪಸ್ ಮಾಡ್ಯಾರ 10,000 ವರ್ಷ. ಗೋಕರ್ಣರು ಏನ ಕುಂಭಕರ್ಣ ನಿಂಗೇನು ಬೇಕೋ ವರ ಬಂದೇನು ಕೇಳಿದ್ರು. ಅವನು ಹೋಗಿದೆ ಮುಂದೆ ಬಂದು ವರ ಕೇಳಿ ಬಂದ. ಯಥಾವತ್ ಕುಂಭಕರ್ಣಾಯ ಪ್ರದಾತವ್ಯೋ ವರಸ್ತ್ವಯ. ದೇವತೆಗಳಂದ್ರು ಬ್ರಹ್ಮದೇವರು ವರ ಕೊಡ್ಲಿಕ್ಕಂತ ನಾಳೆ ಇವ್ರು ನಮ್ಮನ್ನು ಬಂದು ಹಾಕ್ತಾರ. ಆ ರಾವಣಿಗೆ ವರ ಕೊಟ್ಟು ಸಾಕಾಗ್ಯದ. ದುಷ್ಟ ಮಹಾದುಷ್ಟ ಇವನು ಸಾತ್ವಿಕಿಲ್ಲ, ನೀವು ವರ ಬೇಡ್ತಾನೋ ಏನೋ ಸುದ್ದಿಯೋ ಅಂತ ಹೇಳಿ ಎಲ್ಲರೂ ಕೂಡಿ ಸರಸ್ವತಿ ದೇವಿಗೆ ಬೇಡ್ಕೊಂಡು, ಅಮ್ಮ ನೀನು ಬುದ್ಧಿ ನಾಲ್ಗೆ ಒಳಗೆ ಹೋಗಿ ಅವನಿಂದ ಏನೋ ವಿಕೃತವಾದ ವರ ಬೇಡೋ ಹಂಗೆ ಮಾಡಿ. ಅವನು ಎಲ್ಲ ಪಟ್ಟಿನೂ ಕೂತಿದ್ದ ಒಳಗೆ ನಾವು ಅವ್ನು ಸಾಯಿಸ್ಬೇಕು, ಇವ್ನು ಸಾಯಿಸ್ಬೇಕು, ನಾ ಸಾಯಬಾರ್ದು. ಅವತ್ತು ನೀವು 2 ವರ ಅವರು, ನಾ ಬದುಕಬೇಕು, ಮಂದಿನ ಬದುಕ್ತಾವೆ. 2-3 ವರ ಇರ್ತಾವೆ, ದೈತ್ಯದ ವರ. ಅದಕ್ಕೆ ಸರಸ್ವತಿ ದೇವಿಯನ್ನು ಅಡಿಗೆ ಮೇಲೆ ಏನು ಹೇಳಿಬಿಟ್ಟು, ನನಗೆ ಅಖಂಡವಾಗಿರ್ತಕ್ಕಂಥ 1000 ವರ್ಷಗಳು ಏಳಬಾರದೇ ಇದ್ದಂಥ ನಿದ್ದೆಯನ್ನು ಕೊಡು. ಅವನು ಇಚ್ಛೆ ಆಗ್ತಿದ್ದಿಲ್ಲ, ಆ ಬಾಯಿ ನುಡಿಸ್ಬಿಟ್ರು. ಆಮೇಲೆ ತಥಾಸ್ತು ನಿರಂತರ ನಿದ್ದೆ ಮಾಡಪ್ಪ ನೀನು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರು. ಆಮೇಲೆ ನಾವು ಎಚ್ಚರಿಕೆ ಆದ್ಮೇಲೆ ಕೇಳಿದ್ರೆ ಅದೇ ಏನಿದು ನಾನು ನಿದ್ದೆ ಅಂತೆಂದು ತಲೆಗೆ ವಿಚಾರ ಮಾಡಿ ಇದು ಹೆಂಗೆ ಬಂತು ಗೊತ್ತಾಯ್ತು. ಇದೇನೋ ದೇವತೆಗಳು ಕಿತಾಪತಿ ಮಾಡ್ಯಾರ ಅಂತ ಅನ್ನಕ್ಕೆ ಹೋಗಿ ಹೇಳಿ ರಾವಣ ಸಿಟ್ಟು ಬಂದು ಹೋಗಿ ನಮ್ಮ ಅಣ್ಣು ನನಗೂ ಬೇಕಾದ ವರ ಕೇಳ್ತಿದ್ದ. ಈ ದೇವತೆಗಳು ಏನು ಮಾಡಿದ್ರು, ನಮ್ಮ ಅಣ್ಣನ ತಮ್ಮನ ಬುದ್ಧಿ ಒಳಗೆ ಹೊಕ್ಕು ಏನೇನೋ ವರ ಬೀಳಿಸ್ಬಿಟ್ಟಾರ, ಇನ್ನೇನು ಮಾಡೋದು ಆಯ್ತು ಅಂತೇಳಿ 3 ಮಂದಿ ಕುಂಭಕರ್ಣಸ್ತು ತದ್ವಾಕ್ಯಂ ಶುತ್ವಾ ವಚನಮಬ್ರವೀ ಸ್ವಪ್ತುಂ ವರ್ಧಸಹಸ್ರಾಣಿ ದೇವದೇವ ಮಮೇಕ್ಷಿತಂ ಅಂತ ಬೇಡಿದ. ಈ ರೀತಿಯಾಗಿ ಅದೆಲ್ಲ ವರವನ್ನು ಬೇಡಿ ಭಾರಿ ಮೊದಲೇ ಮಂಗ್ಯ ಅದಕ್ಕೆ ಸರಿಪಡಿಸಿದ. ಮರ್ಕಟಸ್ಯ ಸುಧಾಪಾನಂ ತನ್ಮಧ್ಯೆ ವೃಶ್ಚಿಕದ ಅಂಶನಂ. ಮೊದಲೇ ಮಂಗ್ಯ ಅದಕ್ಕೆ ಕೇಳ ಕಡಿಸಿ ಸರಿಪಡಿಸಿಬಿಟ್ಟು ಜೋಬ್ ಪಡ್ಕೊಂಡ್ರ ಯದ್ವಾ ತದ್ವಾ ಭವಿಷ್ಯ. ಇವು ಮೊದಲೇ ಮಹಾದುಷ್ಟರು ಇವರು. ಈ ರಾವಣ, ಕುಂಭಕರ್ಣ ಇತ್ಯಾದಿ ಶೂರ್ಪಣಖ ವರ ಬೇರೆ ಸಿಗ್ತೀವಿ. ಬ್ರಹ್ಮದೇವರ ವರ
ಅದು ಬ್ರಹ್ಮದೇವರ ವರದಿಂದ ಏನು ಸಿಕ್ತಿ ಇವರಿಗೆ? ರುದ್ರಾದಿಗಳನ್ನು ಅಥವಾ ಇಂದ್ರಾದಿಗಳನ್ನು ಸೋಲಿಸ್ತಕ್ಕಂಥ ಸಾಮರ್ಥ್ಯ ಬಂತು ಇವರಿಗೆ. ಅವಾಗ ಅವ್ರು ಏನು ಮಾಡಿದರು? ಯತ್ಕೃತೆ ಚ ವಯಂ ಲಂಕಾಂ ತ್ಯಕ್ವಾ, ಅವರ ಮಾಮ ಮುತ್ಯ ಇದ್ದವ ಮಾಲ್ಯವಾನ್ ಅವನಪ್ಪ. ಈ ಕಾರಣಕ್ಕೆ ಮಗಳು ಕೊಟ್ಟಿದ್ದ ಋಷಿಗಳಿಗೆ. ಅವಾಗ ಅವರೆಲ್ಲರೂ ಭಾರಿ ಶಿಕ್ಷಣ ಬಂದಾಗ ಮೊಮ್ಮಕ್ಕಳ ನೀವೆಲ್ಲ ಮಾತಾಮಹ ಅವನ ಅಪ್ಪನ ಮಾತು ಕೇಳಬೇಕು ಅಂದರೆ ಬುದ್ಧಿ ಬರ್ತದೆ. ಮತ್ತು ನಮ್ಮಲ್ಲೇ ಇದ್ದು ಬೆಳೆದಿರೋ ನೀವೆಲ್ಲರೂ. ಅದಕ್ಕೆ ಕಾರಣ ಏನು ಮಾಡಬೇಕು ಹೇಳೋ ಮುತ್ಯ ಅಂತ ಮೊಮ್ಮಕ್ಕಳೆಲ್ಲ. ಆವಾಗ ಕುಬೇರ ಏನು ಮಾಡಿದ್ದ? ಪುಷ್ಪವಿಮಾನದ ಕೂತ್ಕೊಂಡು ಹೊಂಟಿದ್ದ ಆಕಾಶ. ತಮ್ಮ ತಂದೆ ತಾಯಿಗಳಿಗೆ ಭೇಟಿಯಾಗಿ ನಮಸ್ಕಾರ ಮಾಡಿ ಏನಾದರೂ ಸೇವಾ ಇದ್ರೆ ಹೇಳ್ರಿ ಅಂತ ಪ್ರತಿ ವಾರ ಬಂದು ಭೇಟಿಯಾಗಿ ಹೋಗ್ತಿದ್ದ. ಅವ್ವ ಲಂಕಾ ಒಳಗಿದ್ದ ಅದೇ ಅದೇನಂತ ಆ ವಿಮಾನ ಕಾಣಿಸ್ತು. ರಾವಣ ಮ್ಯಾಲ ನೋಡಿ ಏನು ಹೊಂಟದ? ವಿಮಾನ ಹೊಂಟೋದಿಲ್ಲ. ಅದು ಯಾರು ವಿಮಾನ ಗೊತ್ತದೆ? ನಿಮ್ಮ ಅಣ್ಣಂದು. ರಾವಣ ಅಣ್ಣ ಕುಬೇರ, ತಾಯಿ ಬೇರೆ ಅಷ್ಟೇ. ನಿಮ್ಮ ಅಣ್ಣನ ವಿಮಾನ. ಅದಕ್ಕೆ ವಿತ್ತೇಶೋ ಅದಕ್ಕೆ ಏನು ಮಾಡಬೇಕು ಅಂತದೇನು? ಸ್ವಯಾ ರಕ್ಷವ ಸಂಶೋಯಂ ನಿಮಗ್ನೋವಿ ಸಮುದ್ರತ ಸರ್ವೇಶಾಂನ ಪ್ರಭುರ್ಯಷ್ಟು ನೀನು ಮಾಡಬೇಕು. ಅವನು ನಿಮ್ಮ ತಂದೆಯ ಮಗ, ನೀನು ಇಬ್ಬರು ಮಕ್ಕಳು ಸಮಾನ. ಅವನಿಗೆ ಅಷ್ಟು ಆಕಾಶ ಕೊಟ್ಟ, ನೀನ ಇಲ್ಲೇ ಇದ್ದಿದ್ದು. ನೀವು ಅವನಂಗೆ ಆಗ್ಬೇಕು. ಏನೋ ಏನು ಅಡ್ಡಿ ಇಲ್ಲ, ಅವನಂಗೆ ಆಗೋಣ ಅಂತಪ್ಪ. ಹಂಗಲ್ಲೋ ಅವನು ಬಂದ ಅಷ್ಟೊತ್ತಿಗೆ ದುಷ್ಟ ತಾಯಿ ಇದ್ನು. ಅವನ ವಿಮಾನ ಕಸಕೊಂಡು ಅವನು ಓಡಿಸಿ ನನ್ನ ಕಾದಿಂದ ನೀ ಅಲ್ಲ ಅಧಿಪತಿ ನೋಡಿ. ತಾಯಿ ಹಿಂಗೆ ಹೇಳ್ಬೇಕೇನಂತ ಮಕ್ಕಳು ಕೇಳೋದು ಅವ್ವ ಅಪ್ಪನಿಂದ ಕೇಳ್ತಾರೆ ಹೆಚ್ಚಾಗಿ. ಅದಕ್ಕೆ ಏನು ಹೇಳ್ಬೇಕು ತಾಯಿ? ಲಂಕಾಪಟ್ಟಣ ಅದು ನಮ್ಮ ಅಪ್ಪಂದು, ರೈತರು ಕಟ್ಟಿದ್ದು. ಅವರೆಲ್ಲ ದೇವತೆಗಳ ಒಟ್ಟಿಗೆ ಯುದ್ಧ ಆಡಿ ವಿಷ್ಣು ಬಂದು ಎಲ್ಲರೂ ಹೊರಗೆ ಹಾಕಿ ಈಗ ಕುಬೇರ ತಂದು ಕುಡಿಸ್ಯಾನ. ಅದು ಮೂಲತಃ ನಮ್ದು ಅಷ್ಟೇ. ಅದು ನೀವೇನು ಮಾಡಬೇಕಿಂದ ಅಲ್ಲಿದ್ದಂಥ ಕುಬೇರನ ಒದ್ದು ಓಡಿಸಿ ಅಂದಿನ ಅವಂತಾನೆ ಪಾಪ ರಾವಣ ವಿತ್ತೇಶೋ ಗುರುದಸ್ಮಾಕಂ ನಾರಸೇ ವಕ್ತು ವಿದಸಿ. ಪಾಪ ರಾವಣ ಅಂತಾನೆ ಆ ಕುಬೇರ ನಮ್ಮ ಅಣ್ಣವ, ನಮ್ಮ ಖಾಸ್ ಅಣ್ಣವ. ಅವನನ್ನು ನಾನು ಆ ಪಟ್ಟಣದೊಳಗೆ ಅವ್ರ ಅಪ್ಪೇರಂತ ನಾವೇನು ಬಂದಿಲ್ಲ. ಮತ್ತು ಅಂಥದ್ದು ಅವನನ್ನು ನಾನು ಒದ್ದು ಓಡಿಸಿ ಆ ಪಟ್ಟಣ ತೊಗೋಬೇಕಂತ ನೀವು ಹೆಂಗೆ ಹೇಳ್ತೀನಿ ಅಂತ ಅವ್ವ ಅಪ್ಪಿಗೆ ಕೇಳ್ಬಿಟ್ಟವ. ಅವಾಗ ಮತ್ತು ಮುತ್ಯ ಇರ್ತಾವಲ್ಲ ಅವನ ಅಪ್ಪನು ಏನು ಸೋ ಹೇಳಬೇಕು ಕೆಟ್ಟ ಹೇಳ್ಬೇಕು. ಅದು ಹೋಗ್ರಿ ಬಡೀರಿ ಬಡೀರಿ ಅಂತ ಹೇಳ್ಬೇಕಾ? ಅಲ್ಲೋ ನಿಮ್ಮ ಅವನ್ನ ನಿಮ್ಮ ಅಪ್ಪನ ಕನ್ಯಾದಾನ ಮಾಡಿ ಕೊಟ್ಟದ್ದೇ ಇದು ಸಲುವಾಗಿ. ಏನು ಆಸ್ತಿ ರಬಡಾಸ್ತಿ ಈ ಸಂಬಂಧ ಯಾವಾಗಲೂ ಇದೆ ದುಷ್ಟಬುದ್ಧಿ. ರಾವಣನ ಅಷ್ಟಕ್ಕೆ ರಾವಣ ಅಂದವ ವಿತ್ತೇಶೋ ಗುರುರಸ್ಮಾಕಂ ನಾರಸೆ. ನೀನು ಮಾತಾಡಬಾರ್ದು. ನಮ್ಮ ಅಣ್ಣಿದ್ದಾನವ, ಅಣ್ಣನಿಗೆ ಗೌರವ ಕೊಡಬೇಕಂತ ಹೇಳಬೇಕು. ಹಂಗಂದ್ರೆ ನಮಗೆ ಹೇಳ್ತೇನೆ ಗೌರವಾಗಿರೋ ನೋಡು. ವಿತ್ತೇಶೋ ಚಿನ್ನ ತದಾ ರಕ್ಷೋ ಜ್ಞಾತ್ವಾತಷ್ಟೇ ಚಿಕೀರ್ಷಿತ. ಅದರ ನೋಡು, ಆಸ್ತಿ ವಿಷಯ ಬಂದಾಗ, ನಮ್ಮ ಸನ್ಮಾನ ವಿಷಯ ಬಂದಾಗ ಅವ್ವ ಅಪ್ಪ ಮಿತ್ರರು ಯಾರು ನೋಡಬಾರ್ದು. ನಮ್ಮ ಒಂದೇ ಟಾರ್ಗೆಟ್ ಹಣ ಸಂಪಾದನೆ ಮಾಡೋದು, ಭೋಗ ಮಾಡೋದು. ಅದಕ್ಕೆ ಅಡ್ಡಿ ಬಂದವ್ರನ್ನ ನಿಕಾಲ್ ಮಾಡೋದು. ಅವ್ರು ಇರಲಿ ಆಪ್ ಇರಲಿ ಹಣ್ಣು ಇರಲಿ ತಾಂಬೇಕು. ಹೇಳಿದವ್ರು ಯಾರಿದು? ರೈತ ಅದಿತಿ ಇಷ್ಟ. ಅದಕ್ಕೊಂದು ಕಥೆ ಬೇರೆ ಹೇಳ್ತಾನೆ. ನೀನೇ ನೋಡಪ್ಪ, ಹಿಂದಕ್ಕೆ ಕಶ್ಯಪ ಋಷಿಗಳಿಗೆ ಇಬ್ಬರು ಹೆಣ್ಣಂದ್ರು, ಅದಿತಿ ಮತ್ತು ದಿತಿ. ಆ ಅದಿತಿಯಿಂದ ಆದಿತ್ಯರು ದೇವತೆಗಳು ಹುಟ್ಟಿದರು, ದಿತಿಯಿಂದ ದೈತ್ಯರು ಹುಟ್ಟಿದರು. ಆವಾಗ ಅದಿತಿ ಜನಯಾಮ ದಿತಿಸ್ವಜನಯ ದೈತ್ಯಾನ್ ಕಶ್ಯಪ ದೈತ್ಯಾನಾಂ ಕಿಲ ಧರ್ಮಜ್ಜ ಪರೇಯಂ ಸರ್ವನಾನವ ಸಪರ್ವತಾಮಹಿ ವೀರ ತೇ ಭವನ್ ಪ್ರಭವೈಷ್ಣವಃ. ಅವ ದೈತ್ಯರು ಪ್ರಚಂಡ ಪರಾಕ್ರಮಿಗಳಾಗಿ ಇಡೀ ಜಗತ್ತನ್ನೇ ತಂದು ಮಾಡ್ಕೊಬೇಕು. ಆವಾಗ ದೇವತೆಗಳೆಲ್ಲರೂ ವಿಷ್ಣು ಪರಮಾತ್ಮನ ಶರಣಾಗತರಾಗಿ ವಿಷ್ಣುವನ್ನು ತಗೊಂಡು ಬಂದು ಮತ್ತು ಯುದ್ಧೊಳಗೆ ಆಡಿಸಿ ಆ ವಿಷ್ಣು ಪರಮಾತ್ಮನ ಪರಾಕ್ರಮದಿಂದ ಇಡೀ ದೈತ್ಯರ ಸಾಮ್ರಾಜ್ಯವನ್ನು ಕಸದು ವಿಷ್ಣು ಇಂದ್ರಕ್ಕೆ. ಇಬ್ಬರು ಮಾವಶಿ ಮಕ್ಕಳು ಅಷ್ಟೇ ಯಾಕೆ? ಒಂದೇ ಒಬ್ಬೇ ಋಷಿಗೆ ಅಕ್ಕ ತಂಗಿನ ಕೊಟ್ಟರು.
ಅಂಥಮುದ್ರಾಗಬೇಕು ಮಾವಸ್ ಭಾವ ಅಂತ ಮಾವಸ್ ಭಾವ ಏನು ಮಾಡಿದ್ರಪ್ಪ ಅಲ್ಲೇ ದೇವತೆಗಳು ಅಂಥಮುದ್ರೆ ಇದ್ರೂ ಇಲ್ಲ, ಆಸ್ತಿಗಾಗಿ ಒಬ್ಬರನ್ನೊಬ್ಬರು ಸಂವಾದ ಮಾಡಿದ್ರೆ ಇಲ್ಲ. ನೀ ಯಾಕೆ ಮಾಡಬಾರ್ದು ನೋಡ್ರಿ, ಒಳ್ಳೆಯದಕ್ಕೆ ಒಳ್ಳೆಯದನ್ನು ವಾಮನ ದೇವರು ಬಲಿಚಕ್ರವರ್ತಿಯನ್ನು ಏನು ಮಾಡಿದರು, ದಾನ ಬೇಡಿ ತಮ್ಮ ಕೊಟ್ಟರು ಯಾರಿಗೆ, ಇಂದ್ರನಿಗೆ. ಆ ಕಥೆ ಹೇಳಬೇಕು ಏನು ಅಣ್ತಮ್ಮಂದ್ರಿಗೆ ನಾವು ಸಹಾಯ ಮಾಡಬೇಕು, ಅದು ಬಿಟ್ಬಿಟ್ರು. ಏನು ನಮ್ಮ ಆಸ್ತಿ ಸಂಪಾದನೆ ಮಾಡಲಿಕ್ಕೆ ಅಣ್ಣಿರಲಿ ತಮ್ಮಿರಲಿ ಯಾರೇ ಇರಲಿ ಷಡ್ವಡದ ಯೋದ್ಧಾಡನ್ನು ಸೋಲಿಸಿ ಪ್ರಸಂಗ ಬಂದರೆ ಕೊನೆ ಮಾಡಿ ತೋರಿ ದೈತ್ಯರ ಇವೆಲ್ಲ ರಾಮಾಯಣದಾಗ ಬರ್ತಾವ ಕಥೆ. ಪ್ರಾಯ ನಾವು ನಮ್ಮ ಜೀವನದಲ್ಲೂ ನೋಡ್ತೀವಿ, ಎಷ್ಟೋ ಖಾಸ ಅಣ್ಣ ತಮ್ಮ ಕೋರ್ಟ್ನಾಗ ಜಗಳಾಡ್ತಿರ್ತಾರೆ. ಮತ್ತು ನಾವಿಲ್ಲಿ ಸಣ್ಣವರಿದ್ದಾಗ ಬರ್ತಿದ್ವಿ ಹೋಗ್ತಿದ್ದಕ್ಕೆ, ಅಲ್ಲಿ ಇಬ್ಬರು ಅಕ್ಷಂತ ಅಂಗಾರ ಹಚ್ಕೊಂಡು ಟಾಂಗಾದಾಗ ಹೋಗೋರು, ಅಣ್ಣ ತಮ್ಮ ಕೂಡೇ ಹೋಗೋರು ಇಬ್ಬರು. ಅಲ್ಲಿ ಕೋರ್ಟ್ನಾಗ ಜಗಳ ಇಬ್ಬರು. ಮತ್ತು ಬಂದು ನಾವು ಸಾಧಾರಣ ಮನೆ ಇತ್ತು, ಅಲ್ಲಿ ಊಟ ಮಾಡೋದು ಇಬ್ಬರು ಸಾಧಾರಣ ಮನೆ ಊಟ ಮಾಡಿ ಕೋರ್ಟ್ ಒಳಗೆ ಹಂಗದ ಹಿಂಗದ ಜಡ್ಜ್ ಅಂತ ಇಬ್ಬರು ಅಣ್ಣ ತಮ್ಮ ಮಾಡಿಸ್ಬೇಕು. ಇಲ್ಲರಿ ಅದು ಬೇರೆನೇ, ಅದು ಬೇರೆ ಇದು ಬೇರೆನೇ. ಏನು ಸಾಧ್ಯಗಳ ತಿರುಗಿ ಯಾವುದೋ ಒಂದು ಬಾಡಿಯೋ ಯಾವುದೋ ಒಂದು ಕಿಳಿಕೆಯೋ ಇದು ಅವ್ನು ಬರ್ತದ ಇವನು. ಇದು ಸಲುವಾಗಿ 7 ವರ್ಷ ಇಬ್ಬರೂ ಜಗಳಾಡಿ ಇಬ್ಬರು ಸತ್ತು ಯಾರೋ ಒಬ್ಬರು ತೊಗೊಂಡು. ಅದು ನಾವು ಈಗ ನೋಡ್ತಿರ್ತೀವಿ ಜೀವನದೊಳಗೆ ಅಸ್ಥಿರದ ದೇಹವನ್ನು ನೆಚ್ಚಿನ ಬೆಳಕು ಸಣ್ಣ ಸಣ್ಣ ಒಂದು ಇದಕ್ಕೆ ಮನುಷ್ಯ ಇದೆಲ್ಲ ಯಾವಾಗ ಆಗ್ತದೆ ಅಂದರೆ ಯಾರಿಗೆ ಈ ಜನ್ಮದ ಮಹತ್ವ ಗೊತ್ತಿರಂಗಿಲ್ಲ. ಇದ್ದು ಬುದ್ಧಿನೇ ಸ್ವಲ್ಪ ಇರ್ತದೆ, ಅದು ಇದಕ್ಕೆ ಹಾಕಿಬಿಡೋದು. ಆಯುಷ್ಮಾನ ಸ್ವಲ್ಪ ಅದಕ್ಕೆ ಹಾಕಿಬಿಡೋದು. ಹೋಗಿ ಇಷ್ಟೆಲ್ಲ ಮಾಡಿ ಸುಖವಾಗಿರ್ತಾರ ಇಲ್ಲ. ಅಲ್ಲಿ ಮತ್ತು ಗೆದ್ದರೂ ಕೂಡ ದುಃಖ, ಸೋತ್ರಂಕ ದುಃಖ. ಗೆದ್ರು ದುಃಖ ಹೆಂಗೆ ಗೊತ್ತಾನೆ, ಅವ ಮತ್ತೆ ಹಾಕೊಂಡು ಹೋಗ್ತಾನೆ, ಮತ್ತೆ ಹೋಗಿ ನೋಡ್ರಿ ನಾವು ಮತ್ತೆ ಟೆನ್ಷನ್ ತಗೊಳ್ಳಿ, ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ಇಷ್ಟೆಲ್ಲ ಆಗಿ ಬಂದು ಅವನ ಕೈ ನೋಡ್ರಿ ಅಂತ ಮತ್ತೆ ಹಂಗೆ ನಾವು ನೋಡ್ತಾ ಇರ್ತೀವಿ ಜೀವನ ಹಳ್ಳಿ ಒಳಗೆ ಅಲ್ಲಿ ಇಲ್ಲಿ. ಕೇವಲ ಸಣ್ಣ ಒಂದು ಕಾರಣಕ್ಕಾಗಿ ಒಂದೇ ತಾಯಿಯ ಮಕ್ಕಳು ಅಥವಾ ಒಂದೇ ರಕ್ತದ ಮಕ್ಕಳು ಕೆಳಾಡೋದು ನೋಡ್ತಿರ್ತೀವಿ. ಯಾಕೆ ಹೇಳಿದ್ರು? ದೈತ್ಯರ ಸ್ವಭಾವ, ದೈತ್ಯರ ಸ್ವಭಾವ. ಯಾದವಾರ್ಯರು ವಿದೇಶ ತೀರ್ಥ ರಾಮ ಲಕ್ಷ್ಮಣರ ಕಥೆ ರಾಮಾಯಣ ಕೇಳಿ ಏನು, ನಮ್ಮ ತಮ್ಮಗೆ ರಾಜ್ಯ ಬೇಕಾ ಭರತಗ ಕೈಕಿ ನನಗೆ ಹೇಳಿದ್ರೆ ಆಗ್ತಿತ್ತು, ಅಪ್ಪಗೆ ಯಾಕೆ ಹೇಳಿದ್ದೀನಿ, ನಾನೇ ಹೋಗಿ ಕೊಟ್ಬಿಡ್ತೀನಿ ನಿನಗೆ. ಅಪ್ಪಂದರ ಯಾಕೆ ಹೇಳಿಸಿದ್ದೀನಿ, ನಾ ಇಂದ ಇಲ್ಲಂದೇನೇನು ಅವಶ್ಯವಾಗಿ ತಗೋಮ್ಮ, ನನ್ನ ಭರತ ರಾಜ ಆಗ್ತಾನೆ ಅನ್ನೋದು ಇದ್ದಿದ್ದು ಹೊಡೆದು ಏನು ಬೇಕು. ಸ್ವಯಂ ರಾಮಚಂದ್ರ ದೇವರು ಕೋಟಿ ಕೋಟಿ ಮಂದಿ ರಾಮದೇವರಿಗೆ ಪಟ್ಟಾಭಿಷೇಕ ಮಾಡಲಿಕ್ಕೆ ಬಂದು ನಿಂತ್ಕೊಂಡಾಗ, ವಶಿಷ್ಠರು ಅವರ ಪಾರ್ಟಿ ಒಳಗೆ ಇದ್ದಾಗ, ಸಾಕ್ಷಾತ್ ತಂದೆ ರಾಮನ ಪಕ್ಷ ಇದ್ದಾಗಲೂ ಬೇಡ, ನಮ್ಮಮ್ಮ ಹೇಳ್ತಾಳಲ್ಲ ಏಕೆ ನಮ್ಮ ತಮ್ಮಿಗೆ ಆಗಲಿ ರಾಜ್ಯ, ತಮ್ಮೇನೋ ನಾಯೇನು. ಇಂಥ ರಾಮಾಯಣದ ರಾಮನ ಆದರ್ಶವನ್ನು ಬಿಟ್ಟು ನಾವು ರಾಮನನ್ನು ಉತ್ಸವ ಭಾಳ ಮಾಡ್ತಿರ್ತೀವಿ. ಆದರೆ ಅಂಥ ಮುಂದೆ ಹೋಗ್ರೆ ಮಾತಾಡ್ತೇನೆ, ಎಂದಾದರೂ ರಾಮನನ್ನು ಉತ್ಸವ ಮಾಡೋ ಅಧಿಕಾರ ಬರ್ತಾ ಇದೆ. ಎಲ್ಲಿ ತ್ಯಾಗಿಲ್ಲ ಅಲ್ಲಿ ಕೀರ್ತಿ ಇಲ್ಲ, ಪುಣ್ಯ. ಅಯೋಗ್ಯರಿಗೆ ತ್ಯಾಗ ಮಾಡಬಾರ್ದು, ಒಪ್ಕೋತೇವೆ. ನಮ್ಮ ಆಸ್ತಿ ನಾವು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು, ಅದೇನು ಅಪರಾಧ ಅಲ್ಲ. ಇಡೀ ಜೀವನ ಅದಕ್ಕೆ ಹಾಕಿರೋದು ಏನಂತ, ಆಸ್ತಿ ರಕ್ಷಣೆ ಮಾಡ್ಕೊಳ್ಳೋದನ್ನು ಅನ್ಯಾಯ ಅಲ್ಲ, ಅರಮನೆ ಅವಶ್ಯವಾಗಿ ಮಾಡೇಬೇಕು ಪ್ರತಿಯೊಬ್ಬರು. ಆದರೆ ನಮ್ಮ ಇದ್ದ ಬಿದ್ದ ವೇಳೆ ಬುದ್ಧಿಯನ್ನು ಅದಕ್ಕೆ ಹಾಕಿದೆ ಒಂದು ನಮ್ಮಂಥ ಮೂರ್ಖರು ನಾವೇ ಏನಾಗಿ ಹೋಗ್ತಿದ್ದೆ. ಅವನು ರಾವಣ ಅಂತಾನ ನಮ್ಮ ಅಣ್ಣನ ರಾಜ್ಯ ತೋರೋ ಇದಕ್ಕೆಲ್ಲ ದೊಡ್ಡ ದೊಡ್ಡವ್ರು ಮಾಡ್ಯಾರ ಈಗ. ಆಮೇಲೆ ಅವ ಮುಡಿ ತಿರುಗಿಬಿಟ್ಟು, ಒಳಗೆ ಸ್ವಭಾವನೂ ಕೆಟ್ಟಿತ್ತು, ಸ್ವಲ್ಪ ಏನೋ ಪುಣ್ಯ ಜೀವ ಒಳಗಿತ್ತು. ಹೂ ಅಂದ್ಬಿಟ್ಟ. ಹೂ ಅಂದು ಏಂ ಲಂಕಾಪುರಿ ರಾಜಂದಾಕ್ಷಸಾನಾಂ ಅದು ಕುಶಗ್ರೀವನ್ನು ಆಯಿತು ಈ ಕೆಲಸ ಮಾಡ್ತಾನೆ. ಪ್ರಹಸ್ತ ಅಂತ ಅವನ ಮಂತ್ರಿ ಬರ್ತಿದ್ದ ರಾವಣ. ಲಂಕಾಪಟ್ಟಣಕ್ಕೆ ಹೋದ ರಾವಣ. ಮೊದಲೇ ಒಬ್ಬನ ಅಣ್ಣಿಗೆ ಏನು ಹೇಳೋದು ಅಂತ ಹೇಳಿ ಮಂತ್ರಿ ಕೊಟ್ಟೆ. ಏನಪ್ಪ ಕುಬೇರ, ನೀ ನಮ್ಮ ಅಣ್ಣ, ನಮ್ಮ ಪೂಜ್ಯ, ನಮ್ಮ ಹಿರಿಯ ಇದ್ದೀನಿ. ಅದು ಲಂಕಾಪಟ್ಟಣ ಅಂತ ಏನದೇ ಇದು, ನಮ್ಮ ತಾಯಿ ತಂದೆ ಮಾಲ್ಯವ ಅಂತ ರಾಕ್ಷಸರು, ಅವ್ರ ಜಾಗ.
ಅವರು ಪಟ್ಟಣ ಕಟ್ಟಿದ ಪಟ್ಟಣ. ಇದಕ್ಕೆ ದೇವತೆಗಳು ಕುತಂತ್ರವನ್ನು ಮಾಡಿ ವಿಷ್ಣು ಪರಮಾತ್ಮನ ಸಹಾಯದಿಂದ ಈ ಲಂಕಾಪಟ್ಟಣವನ್ನು ತಮ್ಮ ವಶ ಮಾಡಿಕೊಂಡು ಏನು ವಿಷ್ಣು ತಂದು ಎಲ್ಲ ನಮ್ಮ ತಾಯಿ ತಂದೆನ ಓಡಿಸಿ ಖಾಲಿ ಮಾಡಿಬಿಟ್ಟು ಅವ್ರಿಗೆ ಹಾಗಾಗಿ ಓಡಿ ಹೋಗ್ಬಿಡ್ತಾರೆ. ಈಗ ಒಂದು ವಿಚಾರ ಬಂದಾಗ ನಮ್ಮ ಅಜ್ಜ ತಾಯಿ ತಂದೆ ಪುನಃ ನಮ್ಮ ರಾಜ್ಯ ನಮಗೆ ಕೊಟ್ಟರೆ ನಮ್ಮದೇ ಇರ್ತದೆ, ನೀವು ಕೊಡು ಹಾಗೆ ಹೀಗೆ ಅಂದ್ರೆ ಒಳ್ಳೆ ಕುಬೇರ ಅಂದ. ರಾವಣ ಹೇಳಿದ ಆಯ್ತು ಅವಶ್ಯ ನಮ್ಮ ಅಣ್ಣ ನಮ್ಮ ತಮ್ಮಗೆ ಬೇಕಲ್ಲ ಅವ್ರು ಕೊಟ್ಟು ನೋಡಿ ಹೇಗಿದೆ. ಆದರೆ ನಮ್ಮ ತಂದಿಟ್ಟ ನಾನಿದ್ದೆ ಅವನೊಂದು ಮಾತು ತಂದೆ ವಿಶ್ವಾಸಕ್ಕೆ ಹೋಗಿ ಹೇಳಿದ್ರು ಹಿಂಗೆ ರಾವಣ ಅಲ್ಲಿ ಕತ್ತಾನ ಇಷ್ಟು ಬಂತವ್ರು. ಹೌದು, ಆ ಹುಟ್ಟು ಬೆಳ್ಳಕ್ಕೆ ಶಾಪಿಂದ ಹುಟ್ಟ್ಯಾನ. ಇಂಥ ಬುದ್ಧಿನೇ ಬರೋದು, ಅವರ ಬುದ್ಧಿ ಬರೋದು. ಅವನು ದುಷ್ಟರಿದ್ದಾಳು ಛೇ ಬಿಟ್ಬಿಡು, ನೀವು ಅವನ ಜೋಡಿ ಉದ್ದಾಡಬೇಡ. ಅಲ್ಲಪ್ಪ ನಾನೇ ಹೊಂಟಿದ್ದೆ, ಸುಮ್ಮನೆ ನಾನು ಯಾಕೆ ಕೇಳಿಲ್ಲ ಅಂತ ಅಳವಾದ ನಿನ್ನ ಮುಂದೆ ಇಟ್ಟಿದ್ದೆ ಆಗಲಿ ಅಂಥೇಳಿ ಪಾಪ ಕುಬೇರ ಏನೇನು ತಕಾರ ಮಾಡಲಾರ್ದೇನೆ ಬಂಗಾರದ ಲಂಕಾರಿ ಜನ ಸೋಮ ಹೋಗ್ಲ ಅಷ್ಟೇ ಅದ ಅವ್ನು ಹೋಗ್ಲಿ ಹಂಗಲ್ಲ. ಬಂಗಾರದ ಲಂಕ ನಿನ್ನ ಹೇಳ್ದ ನಿಮಗೆ ಲಂಕಾಪಟ್ಟಣದ ಕಂಪೌಂಡ್ ವಾರ್ ಬಂಗಾರದಿದ್ದು ಅಂತ ಅಪಿ ಸ್ವರ್ಣಮಯಿ ಲಂಕಾ ಅಂಥ ಪಟ್ಟಣವನ್ನು ಏಕಕಾಲ ಕುಬೇರ ಸಾಮಾನ್ಯನವ ದಿಗ್ದೇವತ ವಿಷ್ಣು ಪರಮಾತ್ಮನ ಪ್ರೀತಿಯ ಭಕ್ತ. ಅವನು ಸ್ವಲ್ಪ ಮನಸ್ಸು ಮಾಡಿದರೆ ಹೋಗೋ ರಾವಣ ಇರಲಿ ಅವ ಇಲ್ಲ ನಮ್ಮ ತಮ್ಮ ಬೇಕಂತ ಅಪ್ಪಗೂ ಹೇಳಿದ. ಸರಳ ಅವ ಖಾಲಿ ಮಾಡಿ ಹೋಗಿಬಿಟ್ಟ. ತಂದೆ ಹೇಳಿದಂತೆ ಕೈಲಾಸ ಪರ್ವತಕ್ಕೆ ಹೋಗು, ನಿಮಗೆ ಅದ್ಭುತವಾದಂಥ ಅಲ್ಲಿ ಭವಿಷ್ಯದ ಅಲ್ಲಿ ಪಟ್ಟಣ ಅರಕಾಪಟ್ಟಣಕ್ಕೆ ಹೋಗು, ಅರಕಾಪಟ್ಟಣದೊಳಗೆ ನೀ ಇರಪ್ಪ. ಆಯ್ತಪ್ಪ ನೋಡ್ರಿ, ಒಂದೇ ತಂದೆಯ ಮಕ್ಕಳಲ್ಲಿ ಒಬ್ಬ ಅತ್ಯಂತ ದುಷ್ಟ ಅತ್ಯಂತ ಶಿಷ್ಟ. ರಾಮಾಯಣದ ಒಳಗೆ ಉತ್ತರಾಖಂಡದೊಳಗೆ ಈ ರೀತಿ ನಾವೇನು ಮಾಡಬೇಕು, ಯಾವಾಗಲೂ ಕುಬೇರನಂತೆ ವರ್ತನೆ ಮಾಡಬೇಕೇ ಹೊರತು ಪ್ರಾಣಾಂತಿಕ ಬಂತು ಸಮಸ್ಯೆ ಬಂತು ಅಂತಂದರೆ ಆದಷ್ಟು ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ತ್ಯಾಗ ಒಂದೇ ದೊಡ್ಡ ಆಸ್ತಿ. ಇದರ್ಥ ನಾವು ಪೂರ್ಣ ಹಾಳಾಗಬಾರ್ದು, ನಮ್ಮನ್ನು ಅಸ್ತಿತ್ವ ಇಟ್ಕೊಂಡೇ ಮಾಡಬೇಕು. ತಂದೆ ಹೇಳಿದರು ನೀನು ಕೈಲಾಸಕ್ಕೆ ಹೋಗು ಅಂತ ಹೋಗಿಬಿಟ್ಟ. ಎಂ ಲಂಕಾ ಅವ ರಾವಣ ಒಳಗೆ ಬಂದು ಲಂಕಾಪಟ್ಟಣ ಕೂಡ್ತಾನೆ. ಅವನಿಗೆ ಪ್ರಹಸ್ತ ಏನು ಅನೇಕ 8 ಮಂತ್ರಿಗಳು ರಾಕ್ಷಸರು ಅದ್ಭುತ. ತಾಯಿ ಹೇಳಿದ ಅಮ್ಮ ನೋಡು ನಿನ್ನ ಆಸ್ತಿ ಬಂತು, ನಿಮ್ಮ ಅಪ್ಪಂದು ಅಜ್ಜ ಬಾ ನೋಡು ನಿಂದೇ ಲಂಕ. ಅವನು ಅಂತ ಕನ್ಯಾದಾನ ಮಾಡಿಕೊಂಡು ಸಾರ್ಥಕ ಆಯ್ತಾನೆ ನೋಡ್ರಿ ಅಂತ. ಇದನ್ನು ಇಂಥ ಮೊಮ್ಮಕ್ಕಳಿಂದ ರಾಜ್ಯವನ್ನು ಪಡೆದ ಅಂತಲ್ಲೇ ಇದ್ದಾರೆ. ಎಂ ಕಿಲ ಪುರಿ ರಮ್ಯ ಸುಮಾರಿ ಪ್ರಮುಖೈ ಪುರ ದತ್ತಾಮೇಯಂ ಚಿತ್ರಾಸು ಲಂಕಾ ಶೂನ್ಯ ನಿಶಾಚರೇ. ಈಗ ಸಕ್ರೋಧನೇನ ಮಯ ಚೋಕ್ತೋ ದೋಸ್ತೆ ಪುನಃ ಶಿಯೋಯುಕ್ತಂ ಧರ್ಮ್ಯಂಚ ಸುಣುಪುತ್ರ ವಶೋಮಂ ವರಪ್ರದಾನ ಸಂಮೂಢೋ ಮಾನ್ಯ ಮಾನ್ಯ ಸೂರ್ಮತಿ. ಅವ ವಿಶ್ವಾಸ ಹೇಳ್ತಾನೆ ಯಾರಿಗೆ ಕುಬೇರ ಅವನಿಗೆ ಬ್ರಹ್ಮದೇವರು ವರ ಸಿಕ್ಕದ. ಅವನಿಗೆ ಯಾರಿಗೆ ರಾವಣಿಗೆ ಉನ್ಮಾದ ಬಂದದ, ಅಹಂಕಾರ ಬಂದದ, ನನ್ನ ಮುಂದೆ ಯಾರಿದ್ದಾರ ಅಂತ ತಿಳ್ಕೊಂಡು. ಆದರೆ ಬಂದು ತಿಳ್ಕೊಂಡಿರು ನವೇತ್ತಿ ಮಮ ಶಾಪಾಚ್ಯ ಪ್ರಕೃತಿ ದಾರುಣಂಗತಃ. ಅವ ಮುಂದೆ ಅಣ್ಣನ ಸಂಪತ್ತನ್ನು ಕಸಗೊಂಡು ಅಣ್ಣಗೆ ನಿವಾಸ ಮಾಡಿ ತಂದೆಯ ಮಾತನ್ನು ಮೀರಿ ಹೋಗಿರತಕ್ಕಂಥ ರಾವಣನಿಗೆ ಬಂಗಾರ ಲಂಕಾ ಸಿಕ್ಕರೂ ಅವ ಕಲ್ಯಾಣ ಆಗಂಗಿಲ್ಲ ಅಂದು. ಯಾರಾದರೂ ತಂದಿನೇ ಅಂದು ಓಕೆ ಕುಬೇರ ನನ್ನ ಮಾತು ಕೇಳಿದೆ, ನೀನು ಕೈಲಾಸ ಪರ್ವತಕ್ಕೆ ಹೋಗು, ನಿವೇಶ ನಿವಾಸಾರ್ಥಂ ತ್ಯಕ್ವಾ ಲಂಕಾಂ ಆಗಲಿ ಅಂತ ಹೇಳ್ತಾರೆ. ನೈಕ್ಷಮಂ ತವಾನೇನ ವೈರಂ ಧನದ ರಕ್ಷಸ. ಇಲ್ಲಿ ಸದ್ಯ ಆ ದುಷ್ಟರ ಒಟ್ಟಿಗೆ ಕಾದಾಡುವುದು ಯೋಗ್ಯವಲ್ಲ. ದುಷ್ಟರ ಒಟ್ಟಿಗೆ ಕಾದಾಡೋದು ಗೊತ್ತಾನೆ, ಅವ್ರಿಗೆ ಅದು ಒಂದೇ ಜಗಳಾಡು ಒಂದೇ ಇರ್ತದೆ. ಇವರಿಗೆ ಸುಮ್ಮನೆ ಎಲ್ಲೇ ಒಂದು 10 ಮಿನಿಟ್ ಕೋರ್ಟ್ಗಾಗೆ ಅವ್ರು ಇಡೀ ಜೀವನೇ ಕೋರ್ಟ್ನಾಗೆ ಇರ್ತಾರೆ. ಅವ್ರು ನೀವೇನು ಮಾಡೋದು, ಪಾಠ ಇಲ್ಲ, ಪ್ರವಚನವಿಲ್ಲ, ಸಮಾಜದ ಕಾರ್ಯಗಳಿಲ್ಲ, ಸಾತ್ವಿಕ ಪ್ರವೃತ್ತಿ ಅಂಕ ಮೊದಲೇ ಇಲ್ಲ. ಅವ್ರಿಗೆ ಅದು ಒಂದೇ ಇರ್ತದೆ, ಜಗಳಾಡೋ ಕೆಲಸ ಒಂದೇ ಇರ್ತದೆ. ನೀವೇನು ಮಾಡೋದು? ಅದರಿಂದ ಆದಷ್ಟು ಏನು ಮಾಡಬೇಕು, ಸದಾರ ಪುತ್ರ ಸಾಮರ್ಥ್ಯ ಸವಾಹನ ಧನೋಗತಃ ಪ್ರಹಸ್ತೋತ ದಶಗ್ರೀವಂ
ಆದರೆ ಅವನು ಒಂದು ಮಾತ್ರ ನನ್ನ ಮನಸ್ಸನ್ನು, ಅಣ್ಣನ ಮನಸ್ಸನ್ನು ಸ್ವಲ್ಪ ನೋವು ಮಾಡಿ ಬಲಾತ್ಕಾರದಿಂದ ತನ್ನ ಸಂಪತ್ತನ್ನು ತಗೊಂಡದ್ದರಿಂದ, ನೋಡೋ ಕುಬೇರ, ನಿನ್ನ ಕಣ್ಣೆದುರಿಗೇನೆ ನನ್ನ ಮಗನಾದರೂ ಸಪುತ್ರ ಮಿತ್ರ ಬಾಂಧವರು, ಹೆಂಡತಿ ಮಕ್ಕಳ ಮೊಮ್ಮಕ್ಕಳ ಸಮೇತವಾಗಿ ಲಂಕಾಪುರ ಸುಟ್ಟು ತಾನು ಹಾಳಾಗಿ ಹೋಗ್ತಾನೆ. ಇದೇ ಉತ್ತರಾಖಂಡದೊಳಗೆ ಬರ್ತಕ್ಕಂಥ ಈ ನೆನಪು ಮಾಡಿಕೊಡ್ತೇನೆ. ನಮಗೆ ಯಾವುದೋ ಆಸ್ತಿ ಅಮಾತಾಗಿ ಬಂದದ್ದು, ಯಾವುದೋ ಒಂದು ಅನ್ಯಾಯದಿಂದ ಗಳಿಸಿರ್ತಕ್ಕಂಥ ಹಣ ಬಂದಾಗ ಭಾಳ ಚಂದ ಕಾಣಿಸ್ತು, ಭಾಳ ಚಲೋ ಅಂತ ಅನಿಸ್ತು. ಅದೇ ಮುಂದೆ ನಮ್ಮನ್ನದು ಹಿಂಗೆ ಹಾಳು ಮಾಡ್ತದ. ಪಾಂಡವರು ಅರಣ್ಯ ವನವಾಸವನ್ನು ಮುಗಿಸಿ ಹೊಂಟಿದ್ರು. ಪಾಂಡವರು ವನವಾಸ ಮುಗಿಸಿ ಹೊಂಟಾಗ ಇದು ಪಗಡೆ ಆಟ ಮುಗಿಸಿ ಅರಣ್ಯಕ್ಕೆ ಹೊಂಟರು. ಮಠ ಮಧ್ಯಾಹ್ನ ಊಟಿಲ್ಲ, ಕಾಲ ಚಪ್ಪಲಿಲ್ಲ, ಬಿಸಿಲು ಹೊಂಟಾರ ಪಾಂಡವರು. ಗಾಂಧಾರ ನೋಡ್ಕೊಂಡು ನಿಂತು ಅವಳ ಮನಸ್ಸು ಭಾಳ ತಡಪಡ. ಅಯ್ಯೋ, ನನ್ನ ಮಕ್ಕಳು ಖಾಸ ತಮ್ಮ ಅಂತಮ್ಮಂದ್ರನ್ನೇ ಮಧ್ಯಾಹ್ನ ಉರಿ ಬಿಸಿಲ ಹೊರಗೆ ಹಾಕಿರ್ತಾರಲ್ಲ, ಆಕೆ ಭಾಳ ದುಃಖಪಟ್ಟು, ದುರ್ಯೋಧನ ಬಾರೋ ಇಲ್ಲಿ, ಹೋಗತಕ್ಕಂಥ ಪಾಂಡವರನ್ನು ತಡೆಯೋ, ಅಮ್ಮ ನೋಡಿದ್ರೆ ನಿನ್ನ ಮಗನ ಪರಾಕ್ರಮ ನೋಡು ಅಂತ ಒಂದು ಕುಡಿತಾರೆ. ತುಂಬ ಬಂಗಾರ ಬೆಳ್ಳಿ ಬಿದ್ದಿತ್ತು. ನಾ ಗೆದ್ದದ್ದು, ಪಾಂಡವನ ಗೆದ್ದದ್ದಿಲ್ಲ ನೋಡಿ ಸಂತೋಷ ಪಡ್ತಿದ್ರು. ಸಂತೋಷ ಬೆಂಕಿ ಹಚ್ಚಂದ್ಬಿಟ್ಟ. ನೀ ಶೂರ ವೀರ ಕ್ಷತ್ರಿಯನಾಗಿ ನ್ಯಾಯವಾಗಿ ಯುದ್ಧ ಆಡಿ ತಂದಿದ್ದೆ ಅಂದ್ರೆ ಹೋಗ್ತಿದ್ದ. ಅವ ಶಕುನಿ ಮಾತ, ಅವನ ನಮ್ಮ ಅಣ್ಣ ಸೋದರ ಮಾವಂತಿದ್ದವ್ರು ಇರ್ತಾರೆ, ಅವ್ರ ಮಾತು ಕೇಳಿ ಅಡ್ಡಾದಿ ಹಿಡಿದು ಸಾತ್ವಿಕ ಪಾಂಡವರನ್ನು ಮಠ ಮಧ್ಯಾಹ್ನದೊಳಗೆ ಮನೆ ದಬ್ಬಿ ಹೊರಗೆ ಹಾಕಿ ದೂದವನ್ನು ಗೆದ್ದಿರಿ. ದುರ್ಯೋಧನ ನೀನು ಕಲ್ಯಾಣ ಆಗಂಗಿಲ್ಲ, ನಾ ತಾಯಿ ಅಂತ ಹಾಕಿ ಸದ್ಯ ಕರೆಯೋರನ್ನ ಹೋಗಿ ನಮಸ್ಕಾರ ಮಾಡಿ ಕರ್ಕೊಳವ, ಸಂಪತ್ತು ಕೊಡೋರು. ಅಮ್ಮ ಮಕ್ಕಳು ಗೆದ್ದಾದ ಸಂತೋಷದಿಂದ ಪೆಡೆ ತಿನ್ನೋದು ಬಿಟ್ಟು ನೀ ಮತ್ತೆ ಅವ್ರಿಗೆ ನಮಸ್ಕಾರ ಮಾಡ್ತಿಲ್ಲ, ಏನಿದೆ ಈ ಕರೆ ಅವೇನು ಮಕ್ಕಳು ಸಂಭ್ರಮ ಪಡಬೇಕು. ಅವಾಗ ಗಾಂಧಾರಿ ಅಂತ ತದ್ವಂಶಿನಿ ಕುಲಹಿತ ಸಮಶ್ನಿ ಮೃದು ಪ್ರೌಢ ಗಚ್ಚತೆ ಪುತ್ರ ಪೌತ್ರ ನ ಪತಿವ್ರತ ಸ್ತ್ರೀ. ಅದಕ್ಕೆ ಕ್ರೂರಹಿತ, ಕಪಟತನದಿಂದ, ಮೋಸದಿಂದ, ವಂಚನೆಯಿಂದ, ಕೆಟ್ಟ ಮಾರ್ಗಗಳಿಂದ ಬಂದಿರತಕ್ಕಂಥ ಸಂಪತ್ತು ತದ್ವಂಶಿನಿ, ನಿನ್ನನ್ನು ನಿನ್ನ ಮಕ್ಕಳ ಮೊಮ್ಮಕ್ಕಳೆಲ್ಲರೂ ನಾಶ ಮಾಡಿ ಅದೇ ಮಾಡಲಿಕ್ಕಿಲ್ಲ ಅವರು. ಆದರೆ ಯಾವ ಸಂಪತ್ತು ನಮಗೆ ಜೀರ್ಣ ಆಗ್ತಂದ್ರೆ ಅಂತ ಕೇಳಿದರೆ ಮೃದು ಪ್ರೌಢ, ಧರ್ಮದಿಂದ ನ್ಯಾಯದಿಂದ ಗಳಿಸಿರ್ತಕ್ಕಂಥ ಆಸ್ತಿ ಸಂಪತ್ತು ಮಕ್ಕಳ ಮೊಮ್ಮಕ್ಕಳ ತನಕ ಅದು ಹೋಗ್ತದೆ. ಅದಕ್ಕೆ ದುರ್ಯೋಧನ ಖಾಸ್ ತಾಯಿ, ನಾನು ಜನ್ಮ ಕೊಟ್ಟ ಅವ್ವ, ಈ ಮಧ್ಯಾಹ್ನದಾಗ ಸೋಲಿದ್ರೆ ನಾನು ಪ್ರತಿಜ್ಞಾ ಮಾಡಿ ಹೇಳ್ತಾನೋ, ಪಾಂಡವರನ್ನು ಪತಿವ್ರತಾಸ್ತ್ರೀ ಇರತಕ್ಕಂಥ ದ್ರೌಪದಿಯನ್ನು ಅಪಮಾನ ಮಾಡಿ ಅವರು ಹೊರಗೆ ಹಾಕಿದ್ದಕ್ಕಾಗಿ ಇದು ನೀವೆಲ್ಲರೂ ನಷ್ಟ ಆಗಿ ಹೋಗ್ತಿದ್ದೀರೋ, ನಿಮ್ಮ ಮೊಮ್ಮಕ್ಕಳು ಹಾಳಾಗಿ ಹೋಗ್ತಾರೆ. ಅಮ್ಮ ನೀಗ ಅನ್ಬೇಕಂದ್ರೆ ಏನು ಮಾಡಲಿ, ಅಧರ್ಮ ಹಿಂಗೆ ಇರೋದು, ಅಧರ್ಮಕ್ಕೆ ಶಿಕ್ಷೆ ಆಗೇಬೇಕು. ಅದೇ ವಿಚಾರ ನಾವು ಮಹಾಭಾರತ ರಾಮಾಯಣದಲ್ಲಿ ಕೇಳ್ತಾ ಇದ್ದೇವೆ. ಅದಕ್ಕೆ ರಾವಣಾದಿಗಳು ಲಂಕಾಪಟ್ಟಣಗಳಿಗೆ ಆಕ್ರಮಿಸಿ ಅದೇನು ಮಾಡಿದರು, ರಾಜ್ಯಾಳಕತ್ರು ಕೇಕ್ಯಾಳಕತ್ರು ಆರುರೋಹ ಸದೇವ ಪ್ರಜ್ಞಂ ದೇವಾಪಿತ. ನೋಡಿದ್ರಲ್ಲ, ಅದು ಇಂದ್ರ ಅಮರಾವತಿಗೆ ನಾ ಇಂದ್ರ, ಅದು 8 ಮಂದಿ ಅಷ್ಟದಿಕ್ಪಾನು ಅಷ್ಟದಿಕ್ಪಾನ. ನನಗೆ ಅವಾಗ ವ್ಯತ್ಯಾಸ ಇರೋದು ನೋಡಿ, ಇಂದ್ರಾದಿಗಳು ಸಮಾನಾಗಿಬಿಟ್ಟ. ನವೇತ್ತಿ ಮಮ ಶಾಪಚ್ಚ ಪ್ರಕೃತಿ ದಾರುಣಂಗತಃ ನೈಕ್ಷಮಂ ತವಾನೇನ ವೈರಂ ಧನದಮಾನದ ಅಂತೇಳಿ ವಿಶ್ವವಸರು ಕುಬೇರನಿಗೆ ಅನುಗ್ರಹ ಮಾಡಿದ್ರು. ನೋಡಿ, ಆ ಕುಬೇರ ಇವತ್ತಿಗೂ ತಂದೆ ಮಾತವನ್ನು ಕೇಳಿ ನ್ಯಾಯ ಮಾರ್ಗದಿಂದ ಇದ್ದು ಶಾಂತವಾಗಿ ಇದ್ದು ಇವತ್ತಿಗೂ ಅವ ಕುಬೇರ ಧನಾಧ್ಯಕ್ಷ, ಧನಕ್ಕೆ ಅವನೇ ಅಧ್ಯಕ್ಷ. ಆದರೆ ರಾವಣ ತಂದೆ ತಾಯಿಗಳನ್ನು ತಿರಸ್ಕಾರ ಮಾಡಿ ಅಣ್ಣನನ್ನು ಹೊರಗೆ ಹಾಕಿ ಕೆಟ್ಟ ಕಾಮದಿಂದ ಪರಸ್ತ್ರೀ ಸಂಪಾದನೆ ಮಾಡಿರ್ತಕ್ಕಂಥ ಅದರಿಂದ ತನ್ನ ಕಣ್ಣಿದರಿಗೆ ಲಂಕಾಪಟ್ಟಣ ಕಳ್ಕೊಂಡ. ಎಲ್ಲ ಮಕ್ಕಳು ಸಾಯೋದಕ್ಕೆ ಕೇಳಿದ, ಮೊಮ್ಮಕ್ಕಳು ಸಾಯೋದಕ್ಕೆ ಕೇಳಿದ, ತಾನು ಸತ್ತು ಹೋದ. ಇವತ್ತಿಗೂ ರಾವಣನ ದುಷ್ಟ ಪಾತ್ರ.
ಯಾಕೆ ಹಿಂಗಾಯ್ತು ಹೇಳಿ ಧರ್ಮ ಬಿಟ್ಟದ್ದಕ್ಕೆ. ಹಾಂ, ಧರ್ಮ ಬಿಟ್ಟವರಿಗೆ ಆರಂಭದಲ್ಲಿ ಸ್ವಲ್ಪ ಆರಾಮಿರ್ತಾರೆ. ಆರಾಮದಲ್ಲಿ ನೆದಾಡ್ಕೋದೆಲ್ಲ ಇರ್ತಾರೆ. ಆದರೆ ಒಮ್ಮೆ ಡೌನ್ಫಾಲ್ ಸ್ಟಾರ್ಟ್ ಆಯಿತು ಅಂದ್ರೆ ಫಲ ಎಂಬುದೇ ಹೋಗಿ. ಈ ಒಂದು ನೀತಿ ಬೋಧನವನ್ನು ನಮಗೆ ಉತ್ತರಾಖಂಡದಲ್ಲಿ ಈ ಕಥೆ ಹೇಳ್ಕೊಡ್ತದೆ. ಮುಂದಿನ ವಿಚಾರವನ್ನು ಶ್ರೀಕೃಷ್ಣಾರ್ಪಣ.